ಆಪರೇಷನ್ ಪರಾಕ್ರಮ ಅಂತ ಒಂದು ಆಪರೇಷನಲ್ಲಿ ಭಾಗಿಯಾಗಿದ್ದೀರಾ, ಅಟೆಂಡ್ ಆಗಿದ್ದೀರಾ ಅಂತ ಓದಿದೆ. ಸೊ ಇದೇನು ಆಪರೇಷನ್ ಪರಾಕ್ರಮ ಅಂದರೆ ಅದರಲ್ಲಿ ಯಾವ ರೀತಿ ಸವಾಲುಗಳಿತ್ತು, ಯಾವ ರೀತಿ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು, ಸಿಚುವೇಶನ್ ಏನಿತ್ತು? ಜಾತಿ ಧರ್ಮ ಇಲ್ಲ, ನಾವು ಸೇನೆಯಲ್ಲಿ ಸೇರುವಂತ ಒಬ್ಬ ಯೋಧರು, ಅವರಿಗೆ ಎಲ್ಲರೂ ಒಂದೇ ಜಾತಿ. ಹೌದು. ಸೊ ಯಾಕಂದ್ರೆ ನಾವು ಭಾರತೀಯರು, ನಮಗೆ ಹೆಮ್ಮೆ. RSS ಶಾಖೆ ಮಾಡ್ತಾ ಇದ್ರು. ಓಕೆ. ಸೊ ನಾನು ಆಗಲೇ ಎದ್ದು ಬಿದ್ದು ಬೆಳಗ್ಗೆ ಎದ್ದು ರೆಡಿಯಾಗಿ ಯಾವಾಗಲೂ ಪ್ರತಿದಿನ ತಪ್ಪದೆ ನಾನು ಶಾಖೆ ಅಟೆಂಡ್ ಮಾಡ್ತಾ ಇದ್ದೆ. ಒಂದು ರಾಕೆಟ್ ಲಾಂಚರ್ನ ಒಂದು ಪ್ರಭಾವದಿಂದ ಸುಮಾರು 4-5 ಮಿನಿಟ್ ಅಲ್ಲೇ ಸಾಯ್ತಾರೆ. ನಮ್ಮ ದೇಶ, ನಮ್ಮ ಸೈನಿಕರು. ಅದಾದ ನಂತರ ನಮ್ಮದು ಯೋಧ ಆದವರಿಗೆ ಅವರು ತಮ್ಮ ಜೀವನ ದೇಶಕ್ಕೆ ಕೊಟ್ಟಿರ್ತಾರೆ ಆಲ್ರೆಡಿ. ಅದಾದ್ಮೇಲೆ ಆರ್ಮಿಗೆ ಜಾಯ್ನ್ ಆಗಿರ್ತಾರೆ ಅಲ್ವಾ? 8 ಬುಲೆಟ್ ಹೊಡೆದಿದ್ರು ಸಹ ಸುಮಾರು 1.5 ಕಿಲೋಮೀಟರ್ ದೂರದಿಂದ ರೋಲಿಂಗ್ ಮಾಡ್ಕೊಂಡು, ಬೆಟ್ಟದಿಂದ ರೋಲಿಂಗ್ ಮಾಡ್ಕೊಂಡು ಕೆಳಗೆ ಬಂದು. ದೇಶಪ್ರೇಮ ಇರುವಂತವರು ಸೇನೆಗೆ ಸೇರ್ದೇನೆ ಹೇಗೆ ನಮ್ಮ ದೇಶದ ಒಳಗಡೆನೆ ಸಹಾಯ ಮಾಡಬಹುದು? ರೈಟ್ ಟೈಮ್, ರೈಟ್ ಪ್ಲೇಸ್ ಅಂಡ್ ರೈಟ್ ಡ್ರೆಸ್ ಕೋಡ್. ಓಕೆ. ಈ 3 ವಿಷಯಗಳನ್ನ ನೀವು ಜೀವನದಲ್ಲಿ ಅಳವಡಿಸಿದ್ರೆ ಯು ನೆವರ್ ಗೋ ರಾಂಗ್. ಅಗ್ನಿವೀರಲ್ಲಿ ಏನಂದ್ರೆ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಕಾರಣ ನಾನು ಅಡ್ವಾಂಟೇಜ್ ಬಗ್ಗೆ ಸ್ನೇಹಿತರೆ, ನಿಮಗೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಅಪಾರವಾಗಿರುತ್ತೆ. ಸೈನಿಕರ ಧರ್ಮ ಅವರ ದೇಶವೇ ಆಗಿರುತ್ತೆ. ಜಾತಿ ಭೇದ, ಧರ್ಮ ಭೇದ ಇಲ್ಲದೆ ದೇಶದ ಎಲ್ಲ ಜನರ ರಕ್ಷಣೆಗಾಗಿ ಗಡಿಯನ್ನ ಭದ್ರಪಡಿಸಿಕೊಳ್ಳುವ ಉದ್ದೇಶದಿಂದ ತಮ್ಮ ಜೀವವನ್ನ ಪಣಕ್ಕಿಟ್ಟು ಹೋರಾಟವನ್ನು ಮಾಡ್ತಾ ಇರ್ತಾರೆ. 25 ವರ್ಷಗಳ ಕಾಲ ತಮ್ಮ ಜೀವನವನ್ನು ದೇಶದ ಸೇವೆಗಾಗಿ ಸಮರ್ಪಣೆಯನ್ನು ಮಾಡಿ ಈಗ ತಮ್ಮ ನಿವೃತ್ತಿ ಜೀವನವನ್ನು ನಡೆಸ್ತಾ ಇರುವಂತಹ, ನಿವೃತ್ತಿಯ ನಂತರವೂ ಕೂಡ ಭಾರತ್ ರಕ್ಷಕ್ ಫೌಂಡೇಶನ್ನ ಮುಖಾಂತರ ಮಕ್ಕಳಿಗೆ ಮತ್ತು ಎಲ್ಲ ಜನರಿಗೆ ಶಿಕ್ಷಣವನ್ನು ನೀಡುವಂಥ ಕೆಲಸವನ್ನು ಶ್ರೀಯುತ ಮೇಜರ್ ರಘುರಾಮ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಅವರ ಜೀವನದ ಹಲವಾರು ಘಟನೆಗಳನ್ನು, ಅನುಭವಗಳನ್ನು ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಸಂಪೂರ್ಣ ಸಂಚಿಕೆಯನ್ನು ನೋಡುವ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಉತ್ತಮವಾದಂತಹ ಇನ್ಫಾರ್ಮೇಷನನ್ನು, ಉತ್ತಮ ವ್ಯಕ್ತಿಗಳ ಜೊತೆ ಭೇಟಿ ಮಾಡಿ ಅವರ ವಿಚಾರಗಳನ್ನು ನಿಮಗೆ ತಲುಪಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಜೈ ಜವಾನ್ ಜೈ ಕಿಸಾನ್ ಎಂದು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಆ್ಯಂಡ್ ಎಂಜಾಯ್ ದಿ ಶೋ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನಿಮ್ಮನ್ನು ಪಾಂಡುರಂಗ ಸರ್ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇದಾದಮೇಲೆ ನಿಮ್ಮ ಒಂದು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಅದರಲ್ಲೇ ಇವತ್ತು ಸಮಯವನ್ನು ಮಾಡಿಕೊಂಡು ನಮ್ಮ ಜನರಿಗೆ ಮತ್ತು ನೋಡುವಂಥ ವೀಕ್ಷಕರಿಗೆ ಆರ್ಮಿಯ ಬಗ್ಗೆ, ಇಂಡಿಯನ್ ಆರ್ಮಿ ಅಂದರೆ ಏನು, ಅದರಲ್ಲಿ ಯಾವ ರೀತಿಯ ಸಾಹಸಗಳು ಇರುತ್ತೆ, ಅಥವಾ ಅಲ್ಲಿ ಇರುವಂಥ ಆಫೀಸರ್ಸ್ ಅವರ ಎಕ್ಸ್ಪೀರಿಯನ್ಸ್ ಏನೇನಿರುತ್ತೆ, ಹೇಗೆ ವಾರಲ್ಲಿ ತಮ್ಮ ಜೀವವನ್ನು ಲೆಕ್ಕಿಸದೆ ಹೋರಾಟವನ್ನು ಮಾಡ್ತಾರೆ ಸೈನಿಕರು, ದೇಶ ಕಾಯುವಂತಹ ಕೆಲಸ ಎಷ್ಟು ಮುಖ್ಯ, ಈ ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡೋದಕ್ಕಾಗಿ, ಮತ್ತು ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್, 25 ವರ್ಷಗಳ ಎಕ್ಸ್ಪೀರಿಯನ್ಸನ್ನು ಎಲ್ಲ ಜನರಿಗೆ, ಮತ್ತು ಆಫ್ಟರ್ ಆರ್ಮಿ ಆದಮೇಲೆ ನೀವು ಯಾವ ರೀತಿ ಕೆಲಸಗಳನ್ನು ಮಾಡ್ತಾಯಿದ್ದೀರಾ, ಜನಪರ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ದೀರಾ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ನಮಗೆ ಸಮಯನ ಕೊಟ್ಟಿದ್ದೀರಾ. ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಧನ್ಯವಾದಗಳು. ನಾನು ಮೊದಲು ಕೇಳುವಂಥದ್ದು, ಎಲ್ಲ ಮಕ್ಕಳಲ್ಲಿ ಅಥವಾ ಸ್ಕೂಲಲ್ಲಿ ಹೋಗ್ಬೇಕಾದ್ರೇ ನಮಗೆ ಪೋಯಮ್ಸ್ ಬರುತ್ತೆ. ಯುದ್ಧ ಬಂದಿತು ಸಿದ್ಧರಾಗಿರಿ, ಹಿಂದೆ ಸೀಮೋಲ್ಲಂಘನ, ಈ ಥರ ಪಾಠಗಳು, ಪದ್ಯಗಳು ಇಂಡಿಯನ್ ಆರ್ಮಿ ಬಗ್ಗೆ ಇರ್ಬೋದು, ನೇಷನ್ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಇದೆಲ್ಲ ಬಂದಾಗ ಮಕ್ಕಳಲ್ಲಿ ಒಂದು ಕುತೂಹಲ ಉಂಟಾಗುತ್ತೆ. ಅದೇ ಮುಂದೆ ದೇಶಭಕ್ತಿಗೆ ಮತ್ತು ಜನಪರ ಕಾರ್ಯಗಳಿಗೆ, ಒಳ್ಳೆಯ ನಡತೆಗೆ ಕಾರಣ ಆಗುತ್ತೆ. ಸೊ ನೀವು ನಿಮ್ಮ ಜರ್ನಿ ಆರ್ಮಿಯಲ್ಲಿ ಹೇಗೆ ಸ್ಟಾರ್ಟ್ ಆಯಿತು, ಯಾವ ರೀತಿ ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ನಿಮಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು. ಸೊ ಮೊದಲನೇದಾಗಿ ನನಗೆ ಭಾಳ ಸಂತೋಷ ಆಯಿತು ನೀವು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತು ಸಮಸ್ತ ನಾಡಿನ ಜನತೆಗೆ ನನ್ನ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ಹಾಂ ಸರ್. ಮತ್ತು ಹೇಳಬೇಕು ಅಂದರೆ ಈ ದಿನ ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ವೀರ ಯೋಧರಿಗೆ ಹಾಗೂ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಹಿರಿಯರಿಗೆ ಹಾಗೂ ಪೂರ್ವಜರಿಗೆ ಅವರನ್ನು ತಿಳಿದುಕೊಳ್ಳುವಂಥ ದಿವಸ. ಹೌದು. ಸೊ ನಮಗೆಲ್ಲರಿಗೂ ಭಾಳ ಸಂತೋಷ ಆಗ್ತಾಯಿದೆ. ಈಗಾಗಲೇ 78 ವರ್ಷಗಳ ಕಾಲ ನಮಗೆ ಸ್ವಾತಂತ್ರ್ಯ ಬಂದು. ಸೊ ಈ ಅಂಗವಾಗಿ ನಾನು ಹೇಳೋದಕ್ಕಿದೆ ಬಯಸ್ತೀನಿ, ಪ್ರತಿಯೊಬ್ಬ ಸೈನಿಕನು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ವೀರ ಯೋಧರನ್ನು ನೆನೆಸ್ಕೊಳ್ಳುವಂಥ ದಿವಸ ಈ ದಿನ. ಹೌದು. ಹೇಳಬೇಕು ಅಂದರೆ ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಮುತ್ತಾನಲ್ಲೂರು ಗ್ರಾಮದಲ್ಲಿ ಜನಿಸಿ, ಮುತ್ತಾನಲ್ಲೂರು ಗ್ರಾಮ ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ. ನನಗೆ ಸುಮಾರು ಮಗುವಿಂದನೂ ನನಗೆ ಸೇನೆಯಲ್ಲಿ ಹೋಗಬೇಕು ಅಂತ ಒಂದು ಆಸೆ ಇತ್ತು. ಓಕೆ. ಸೊ ನಾನು 6ನೇ ತರಗತಿಯಲ್ಲಿ ಇರಬೇಕಾದ್ರೆ ಸೇನೆಯಲ್ಲಿ ಸೇರೋದಕ್ಕೆ ಸಿದ್ಧತೆಗಳನ್ನು ಸ್ಟಾರ್ಟ್ ಮಾಡಿದೆ. ಓಕೆ. ನಂತರ ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೂ ಇದ್ದೆ. 10ನೇ ತರಗತಿಯಲ್ಲಿ ಇರಬೇಕಾದ್ರೆ ನಾನು ಪ್ರೆಸಿಡೆಂಟ್ ಸ್ಕೌಟ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಸರ್ಟಿಫಿಕೇಟ್ ತೊಗೊಂಡಿದ್ದೆ. ಅಷ್ಟೊಂದು ನನಗೆ ಆಸಕ್ತಿ ಇತ್ತು ಸೇನೆಗೆ ಹೋಗಬೇಕು ಅಂತ. ನಂತರ 12th ಆದಮೇಲೆ ಬಿಜಾಪುರದಲ್ಲಿ KCP ಸೈನ್ಸ್ ಕಾಲೇಜ್ನಲ್ಲಿ ಮಾಡಿ ನಂತರ ಟೆಕ್ನಿಷಿಯನ್ ಆಗಿ ಸೇನೆಯಲ್ಲಿ ಸೇರಿಕೊಂಡೆ. ಓಕೆ. ಸುಮಾರು 7 ವರ್ಷಗಳ ಕಾಲ ನಾನು ಒಬ್ಬ ಸೋಲ್ಜರ್ ಆಗಿ ಸೇನೆಯಲ್ಲಿ ಕೆಲಸ ಮಾಡಿ ಟೆಕ್ನಿಷಿಯನ್ ಆಗಿ ನಂತರ ಅದೇ 7 ವರ್ಷಗಳ ಅವಧಿಯಲ್ಲಿ ನನ್ನ ಒಂದು ಗ್ರಾಜ್ಯುಯೇಷನ್ ಇದೆ, ಅದು ಕಂಪ್ಲೀಟ್ ಮಾಡಿಕೊಂಡು ಕಾಂಪಿಟೇಷನ್ಸ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿ ನಂತರ 1 ವರ್ಷದ ಕಾಲ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ದೇಹರಾದೂನ್ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ, ಅಲ್ಲಿ ಹೋಗಿ ಮತ್ತೆ ಟ್ರೈನಿಂಗ್ ಮಾಡಿ ಮತ್ತೆ ರಾಜ್ಪೂತ್ ರೆಜಿಮೆಂಟ್, ರಾಜ್ಪೂತ್ ಬೆಟಾಲಿಯನ್ ಅಂತ ಅದರಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆ ಮಾಡಿ. ಓಕೆ. ಸೊ ನಾನು ಈಗ ಮತ್ತೆ 2013ರಲ್ಲಿ ನಮ್ಮ ಸ್ಥಳಕ್ಕೆ ಹಿಂತಿರುಗಿದ್ದೇನೆ. ಸೊ ಇದನ್ನು ಭಾಳ ಸಂತೋಷ ಆಗ್ತಾ ಇದೆ ನನಗೆ ನಿಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಭಾಳ ಸಂತೋಷ ಆಗ್ತಾ ಇದೆ ನನಗೆ. ನಿಜವಾಗ್ಲೂ ನೀವು ಈ ಟೈಮ್ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಯಾಕಂದರೆ ನಾನು August 15 ಅಂದರೆ ಇವತ್ತಿನ ದಿನ ಒಂದು ವಿಡಿಯೋನ ಜನರಿಗೆ ಮುಟ್ಟಿಸೋಣ. ಯಾಕಂದರೆ ಇವತ್ತು ಜಾಸ್ತಿ ಜನರು ಸ್ವಾತಂತ್ರ್ಯ ದಿನಾಚರಣೆ ದಿನವೇ ಜಾಸ್ತಿ ಜನ ಯೋಧರ ಬಗ್ಗೆ ಆಗಿರ್ಬೋದು ಅಥವಾ ದೇಶಕ್ಕಾಗಿ ಹೋರಾಟ ಮಾಡಿದವರ ಬಗ್ಗೆ ಜಾಸ್ತಿ ಅವ್ರ ಬಗ್ಗೆ ವಿಚಾರಗಳು ಹರಡ್ತಾ ಇರುತ್ತೆ. ಸೊ ಈ ಸಮಯ ಜನರಲ್ಲಿ ಆರ್ಮಿಯವರು ಅಥವಾ ಮೇಜರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿಗಳ ಮಾತನ್ನು ಕೇಳಿದರೆ ಅವರು ಕೂಡ ಏನೋ ಇನ್ಸ್ಪೈರ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಿಮಗೆ ನಾನು ಇದನ್ನು ಮಾಡಿದ್ದೆ, ಕೇಳ್ಕೊಂಡಿದ್ದೆ. ನೀವು ಟೈಮ್ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಇನ್ನೇನೆಂದರೆ ನನಗೆ ತುಂಬ ಕ್ವಶನ್ಸ್ಗಳಿದೆ. ಕ್ವಶನ್ಸ್ ಅನ್ನೋದಕ್ಕಿಂತ ಎಲ್ಲರ ಜನರ ಮನಸ್ಸಲ್ಲಿ ಇರುತ್ತೆ. ನೀವು ಹೇಳಿದ್ರಿ, ನೀವು ಚಿಕ್ಕ 6ನೇ ವಯಸ್ಸಿನಲ್ಲಿ ತರಗತಿಯಲ್ಲಿದ್ದಾಗಲೇ ಈ ಥರ ಸೈನ್ಯಕ್ಕೆ ಹೋಗಬೇಕು ಅನ್ನೋಂಥ ಆಸೆ ಇತ್ತು ಅನ್ನೋದು. ಬಟ್ ನನಗನ್ಸುತ್ತೆ ಯಾವುದೋ ಒಂದು ಘಟನೆನೋ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಏನಾದರೂ ಇದೆಯಾ ಆ ಥರ ನಿಮಗೆ ಇನ್ಸ್ಪೈರ್ ಆಗಿರುವಂಥದ್ದು, ಅಥವಾ ನಿಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಆಗಿರ್ಬೋದು, ಗೈಡ್ ಮಾಡಿರ್ಬೋದು, ಅಥವಾ ಯಾವ ವಿಚಾರ ನಿಮ್ಮ ತಲೆಗೆ ಸೈನಿಕ ಆಗಬೇಕು ಅನ್ನುವಂಥ ವಿಚಾರವನ್ನು ಮೂಡಿಸ್ತು ಖಂಡಿತ ಶ್ರೀಪಾದ್. ಯಾಕಂದರೆ ನಾನು ಚಿಕ್ಕ ಹುಡುಗನಿದ್ದಾಗ ನಮ್ಮೂರಲ್ಲಿ RSSಗಳ ಶಾಖೆ ಮಾಡ್ತಾಯಿದ್ರು. ಓಕೆ. ಸೊ ನಾನು ಆಗಲೇ ಎದ್ದು ಬಿದ್ದು ಬೆಳಗ್ಗೆ ಎದ್ದು ರೆಡಿಯಾಗಿ ಯಾವಾಗಲೂ ಪ್ರತಿದಿನ ತಪ್ಪದೆ ನಾನು ಶಾಖೆ ಅಟೆಂಡ್ ಮಾಡ್ತಾಯಿದ್ದೆ. RSS ಅಂದರೆ ನಿಮ್ಗೆ ಗೊತ್ತಿದೆ, ಅದು ಒಂದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಭ್ಯತೆ, ಹಿಂದೂ ಧರ್ಮದ ಅಥವಾ ನಮಗೆ ನೋಡಿ ಯಾವುದೇ ಜಾತಿ ಧರ್ಮ ಇಲ್ಲ. ನಾವು ಸೇನೆಯಲ್ಲಿ ಸೇರಿದಂಥ ಒಬ್ಬ ಯೋಧರು, ಅವ್ರಿಗೆ ಎಲ್ಲರೂ ಒಂದೇ ಜಾತಿ. ಸೊ ಯಾಕಂದ್ರೆ ನಾವು ಭಾರತೀಯರು, ನಮಗೆ ಹೆಮ್ಮೆ, ನಮ್ಮ ಸಂಸ್ಕೃತಿ ನಾವು ಯಾವಾಗಲೂ ಅಷ್ಟೇ ನಮಗೆ ಬಹಳ ಇಷ್ಟ ಆಗುತ್ತೆ. ಕಾರಣ ಯಾಕಂದ್ರೆ ನಮ್ಮ ಸಂಸ್ಕೃತಿ ಸಭ್ಯತೆ ಬೇರೆ ಕಡೆ ಯಾವುದು ದೇಶದಲ್ಲಿಲ್ಲ.
ಸೊ ಆದ್ರಿಂದ ನಮಗೆ ಬಹಳ ಇಷ್ಟ ಆಯ್ತು. ಸೊ ಇದನ್ನು ಮತ್ತೆ ದೇಶ ಪ್ರೇಮ ಮತ್ತೆ ಚೆನ್ನಾಗಿ ನನ್ನಲ್ಲಿ ಮೂಡಿ ಬಂತು ಆ ಸಮಯದಲ್ಲಿ. ಸೊ ನಾನು ಆಗ ಏನ್ ಅನ್ಕೊಂಡೆ, ದೇಶಕ್ಕೋಸ್ಕರ ಏನಾದ್ರು ನನ್ನ ಕಡೆಯಿಂದ ಏನಾದ್ರು ಮಾಡ್ಬೇಕು ಅಂತ ನನಗೆ ಒಂದು ಛಲ ಬಂತು. ಸೊ ನಂತರ ನಾನು ಅದಕ್ಕೋಸ್ಕರ ಏನೆಲ್ಲ, ನನಗೆ ಆ ಕಾಲದಲ್ಲಿ ಯಾರು ನಮ್ಗೆ ಗೈಡ್ ಮಾಡೋರು ಯಾರು ಇರ್ಲಿಲ್ಲ. ಸೇನೆಯಲ್ಲಿ ಸೇರ್ಬೇಕು ಅಂದ್ರೆ ನಮ್ಮ ಪರಿವಾರದಲ್ಲಿ ಸಹ ಯಾರು ಇರ್ಲಿಲ್ಲ. ಸೊ ಆದ್ರಿಂದ ನಾನೇ ಸ್ವತಃ ಅದಕ್ಕೆ ಏನೆಲ್ಲ ಬೇಕು, ಹೇಗ್ ಬೇಕು ಅಂತ ನಾನೇ ಒಂದು ಯೋಚನೆ ಮಾಡಿ ಅದೆಲ್ಲ ರೆಡಿ ಮಾಡಿದೆ. ಮತ್ತೆ ಸೇನೆಯಲ್ಲಿ ಸಹ ನಾನು ಸೇರ್ಕೊಂಡೆ. ಸೊ ನನಗೆ ಬಹಳ ಸಂತೋಷ ಆಯ್ತು, ನನ್ನ ಒಂದು ಗುರಿ ತಲುಪಿದ್ದೀನಿ ಅಂತ. ಹೌದು, ಅಂದರೆ ಒಂದು ಯೋಚನೆಯನ್ನ ಇಟ್ಕೊಂಡು ಅದ್ರ ಮೇಲೆ ನಾವು ಕನಸನ್ನ ಬಿಡಕ್ಕೆ ಹೋಗ್ಬಾರ್ದು. ಅದೇ ರೀತಿ ಮುಂದುವರಿತಾ ಹೋದ್ರೆ ನಮ್ಗೆ ಒಂದಿನ. ಹೌದು, ಪ್ರತಿಯೊಂದಕ್ಕೂ ನೋಡಿ, ಈಗ ನಾವು ಏನಾದ್ರು ಮನಸ್ಸಲ್ಲಿ ಗುರಿ ಇಟ್ಕೊಂಡು ಅದ್ರ ತಕ್ಕನಾಗಿ ನಾವು ಅದಕ್ಕೆ ಪರಿಶ್ರಮ ಮಾಡಿದ್ರೆ ಖಂಡಿತ ನಮಗೆ 100% ನಮಗೆ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಅದೇ ಸರ್, ಈಗ ತುಂಬ ಜನ ಈಗ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಲ್ಲದೇ ಇದ್ರೂ ಕೂಡ ರಿಪಬ್ಲಿಕ್ ಡೇ ದಿನ ನಮ್ಮ ಪರೇಡ್ ಆಗುತ್ತೆ ದೇಶದಲ್ಲಿ, ಡೆಲ್ಲಿಲಿ ಪರೇಡಿಗೆ ಹೋಗ್ತಾರೆ. ಸೊ ಆ ಟೈಮಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಾವೆಲ್ಲ ಅದನ್ನು ಟಿ ವಿಲಿ ನೋಡ್ತೀವಿ. ಜಸ್ಟ್ ನಮ್ಗೆ ಅದು ಯಾವ ರೀತಿ ಮಾಡ್ತಾರೆ, ಹೇಗೆ ಆ ಪರೇಡ್ ಇರುತ್ತೆ, ಯಾವ ರೆಜಿಮೆಂಟ್ ಅವರು, ಅದನ್ನು ನಾವು ಜಸ್ಟ್ ನೋಡ್ತಾ ಇರ್ತೀವಿ. ಅದ್ರ ಹಿಂದ್ಗಡೆ ಏನು ಪರಿಶ್ರಮ ಇರುತ್ತೆ, ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಹೋಗಬೇಕು ಅಂದರೆ ಒಂದು ನಾರ್ಮಲ್ ಸೋಲ್ಜರ್ ಆಗಿ ಹೋದವರಿಗೂ ಕೂಡ ಸಾಧ್ಯ ಇದೆಯಾ, ಅಥವಾ ಅದಕ್ಕೇನಾದರೂ ಸ್ಪೆಷಲ್ ಕ್ವಾಲಿಟೀಸ್ ಬೇಕಾ? ಇದ್ರ ಬಗ್ಗೆ ನಿಮ್ಮ ವಿಚಾರ ಏನು ಸರ್? ಹೌದು, ರಿಪಬ್ಲಿಕ್ ಡೇ ಆ ಪರೇಡ್ಗೆ ಹೋಗ್ಬೇಕು ಅಂದರೆ ಸರ್, ಈಗ ಪ್ರತಿಯೊಬ್ಬರು ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟಿಂದ ಎಲ್ಲ ಸೆಲೆಕ್ಟ್ ಮಾಡಿ ಅಲ್ಲಿ ಕಳಿಸ್ತಾರೆ. ಈಗ NCC ಕ್ಯಾಡೆಟ್ಸ್ ಇರ್ತಾರೆ. NCC ಕ್ಯಾಡೆಟ್ಸ್ಗೆ ಅವ್ರಿಗೆ ಒಂದು ಕಾಂಟಿಜೆಂಟ್ಸ್ ಇರುತ್ತೆ, ಮಾರ್ಚಿಂಗ್ ಕಾಂಟಿಜೆಂಟ್ಸ್. ಸೊ ಅದರಲ್ಲೂ ಸಹ ನಾನು ಸುಮಾರು 2 ವರ್ಷದ ಹಿಂದೆ ನಾನು ಆ ಕಮಿಟಿಯಲ್ಲಿದ್ದೆ, NCC ಕ್ಯಾಡೆಟ್ಸ್ನ ಸೆಲೆಕ್ಟ್ ಮಾಡೋ ಕಮಿಟಿಯಲ್ಲಿ. ಸೊ ಅದರಲ್ಲಿ ಪ್ರತಿಯೊಂದು ಪ್ಯಾರಾಮೀಟರ್ಸ್ ನೋಡ್ತೀವಿ. ಆ ಒಂದು ಕ್ಯಾಂಡಿಡೇಟ್ ಹೈಟು, ವೆಯ್ಟು, ಮತ್ತೆ ಅವರ ಒಂದು ಚಲನವಲನಗಳು, ಮತ್ತೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಯಾವ ತರ. ಯಾಕಂದ್ರೆ ಅವರು ಹೋಗ್ಬೇಕಾದ್ರೆ ಒಂದೇ ಹೈಟಲ್ಲೇ ಇರ್ತಾರೆ, ಒಂದೇ ಹೈಟಲ್ಲಿ ಇರಬೇಕು. ಪ್ಲಸ್ ಅವ್ರಿಗೆ ಡ್ರಿಲ್ಲು ಮತ್ತೆ ಮಾರ್ಚಿಂಗ್ ಒಂದು ಸ್ಟ್ಯಾಂಡರ್ಡ್ಸ್ ಅದಕ್ಕೆ ಮ್ಯಾಚ್ ಆಗೋ ತರ ಅವ್ರ ಕ್ವಾಲಿಟಿನೂ ಇರಬೇಕು ಅವರಲ್ಲಿ. ಸೊ ಇದ್ದಾಗ ಮಾತ್ರ ಸೆಲೆಕ್ಟ್ ಆದ್ರೆ. ಅದು ಬಿಟ್ರೆ ನಮ್ಗೆ ಆರ್ಮಿ ಕಾಂಟಿಜೆಂಟ್ಸ್ ಇರುತ್ತೆ. ಪ್ರತಿಯೊಂದು ರೆಜಿಮೆಂಟ್ ಇಂದ ಬರ್ತಾರೆ. ಸುಮಾರು 26 ಕಾಂಟಿಜೆಂಟ್ಸ್ ಇರುತ್ತೆ. ಅವು ಬೇರೆ ಬೇರೆ ರೆಜಿಮೆಂಟ್ಸ್ ಇಂದ ಬರ್ತಾರೆ. ಅಲ್ಲೂ ಸಹ ಅಷ್ಟೇ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಅಲ್ಲಿ ಸೆಲೆಕ್ಷನ್ ಆದ ವ್ಯಕ್ತಿಗಳು ಮಾತ್ರ, ಸೈನಿಕರು ಮಾತ್ರ ಅದರಲ್ಲಿ ಭಾಗವಹಿಸಬಹುದು. ಸೊ ನಾನು 2010ರಲ್ಲಿ ಈ ಒಂದು ರಿಪಬ್ಲಿಕ್ ಡೇ ಪರೇಡ್ ಕ್ಯಾಂಪ್ ಕಮಾಂಡೆಂಟ್ ಆಗಿದ್ದೆ. ಸೊ ನನ್ನೊಂದಿಗೆ ಸುಮಾರು 4800 ಜನ ಅಲ್ಲಿ ಸೈನಿಕರಿದ್ರು, ಉಳ್ಕೊಂಡಿದ್ರು. ಅಲ್ಲಿ ಕ್ಯಾಂಪ್ ಇತ್ತು, ಟೆಂಪ್ರರಿ ಕ್ಯಾಂಪ್. ಅದು ಅವ್ರು ಬಂದ್ರೆ ಒಂದು 6 ತಿಂಗಳು ಅಲ್ಲಿ ಉಳ್ಕೋತಾರೆ. ಅವ್ರಿಗೆ ಪ್ರಾಕ್ಟೀಸ್ ಡೆಲ್ಲಿಯಲ್ಲಿನೇ ಅದನ್ನೆಲ್ಲ ಪರೇಡ್ ಗ್ರೌಂಡ್ ಹತ್ರನೇ ಇದೆ, ಪಕ್ಕದಲ್ಲೇ ಇದೆ. ಸೊ ಮತ್ತೆ NCC ಬರೋರಿಗೆ ಅವ್ರಿಗೂ ಸಹ 3 ತಿಂಗಳ ಕಾಲ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಎಲ್ಲ ಅವಕಾಶ ಇರುತ್ತೆ ಅಲ್ಲಿ. ಅಂದ್ರೆ ರೂಮ್ಸ್ ಫೆಸಿಲಿಟೀಸು, ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಕ್ಯಾಂಪ್. ಮತ್ತೆ ಅವ್ರಿಗೆ ಪ್ರತಿದಿನ ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಜನವರಿಲಿ ಪ್ರಾರಂಭ ಆಗುತ್ತೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲೇ ಅಲ್ಲಿ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅಲ್ಲಿ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ಪರೇಡೇ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಮತ್ತೆ ಕೆಲವು ಅವ್ರ ಬ್ಯಾರಕ್ಸ್ ಎಲ್ಲ ಅವ್ರು ಉಳ್ಕೋತಾರಲ್ಲ, ಆ ತರ ಬ್ಯಾರಕ್ಸ್ಗೆ ಅದು ಯಾವ ತರ ಮೇಂಟೈನ್ ಮಾಡಿ, ಮತ್ತೆ ಅಲ್ಲಿಗೆ ನಾವೇನ್ ಹೇಳ್ತೀವಿ ಅಂದ್ರೆ ಈ ಕ್ವಾರ್ಟರ್ ಗಾರ್ಡ್ ಅಂತ ಹೇಳ್ತೀವಿ. ಕ್ವಾರ್ಟರ್ ಗಾರ್ಡ್ ಅಂದ್ರೆ ಸಶಸ್ತ್ರಗಳನ್ನ ಇಡುವಂತ ಒಂದು ಜಾಗ. ಆ ಜಾಗದಲ್ಲಿ ಗಾರ್ಡ್ ಆಫ್ ಆನರ್ ಕೊಡೋದು, ಮತ್ತೆ ಯಾರಾದ್ರೂ ಬಂದ್ರೆ ಡ್ರಿಲ್ಸು ಅದೆಲ್ಲ ಇರುತ್ತೆ. ಸುಮಾರು ಆಕ್ಟಿವಿಟೀಸ್ ಇರುತ್ತೆ ಅವ್ರಿಗೆ. ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಕಲ್ಚರಲ್ ಆಕ್ಟಿವಿಟೀಸ್ ಕಾಂಪಿಟೇಷನ್ಸ್ ಇರುತ್ತೆ. ನಂತರ ಬೇರೆ ಬೇರೆ ಎಲ್ಲ ರೀತಿಯ ಒಂದು ಇದೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ, ಅದಕ್ಕೂ ಕಾಂಪಿಟೇಷನ್ ಇರುತ್ತೆ. ಸೊ ಆ ರೀತಿ ಮಾಡೋದಕ್ಕೆಲ್ಲ ಸುಮಾರು 3 ತಿಂಗಳ ಕಾಲ ಅಲ್ಲಿ ಉಳ್ಕೋಬೇಕಾಗುತ್ತೆ. ನಾವು ನೋಡೋದು ಒಂದು ಪರೇಡ್ ಮಾತ್ರ, ಅದ್ರ ಹಿಂದ್ಗಡೆ 3 ತಿಂಗಳವರೆಗೂ ಅವರು ಪಾಪ ಪರಿಶ್ರಮ ಮಾಡಿ ಮತ್ತೆ ಕೋಆರ್ಡಿನೇಷನ್ ಮಾಡ್ತಾರೆ. ಅಲ್ಲಿ ಎಲ್ಲ ಆರ್ಮಿ ಮತ್ತೆ ಈ NCC ಕ್ಯಾಡೆಟ್ಸ್ ಮತ್ತೆ ಬ್ಯಾಂಡ್ ಸೆಕ್ಷನ್ಸ್ ಇರುತ್ತೆ, ಅದು ಸಪರೇಟ್. ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸಸ್ ಇರುತ್ತೆ, ಪೊಲೀಸ್ ಫೋರ್ಸ್ ಇರುತ್ತೆ.
ಇರುತ್ತೆ, ಏರ್ಫೋರ್ಸ್, ನೇವಿ ಇರುತ್ತೆ. ಎಲ್ಲ ಕಾಂಟಿನೆಂಟ್ಸ್ಗೂ ಕೋಆರ್ಡಿನೇಷನ್ ಮಾಡೋದಕ್ಕೆ ಸುಮಾರು ಒಂದು 2 ತಿಂಗಳವರಿಂದ 3 ತಿಂಗಳವರೆಗೂ ಕಾಲ ಟೈಮ್ ಬೇಕಾಗುತ್ತೆ ಅದಕ್ಕೆ. ಓಕೆ ಓಕೆ ಓಕೆ. ಅದನ್ನ ನೀವು ಒಂದ್ಸಲ ಮಾರ್ಚ್ನ ಅದನ್ನ ರಿಹರ್ಸಲ್ ಮಾಡಿಕೊಂಡು ಅದಾದ್ಮೇಲೆ ಫೈನಲ್ ರಿಹರ್ಸಲ್ ಇರುತ್ತೆ. ಆ ನಂತರ ಮತ್ತೆ ಫೈನಲ್ 26 ಜನವರಿಗೆ ಅಲ್ಲಿ ಪರೇಡ್ ಇರುತ್ತೆ. ಅದಕ್ಕೆ ಮುಂಚೆನೆ ಸುಮಾರು 3 ಫೈನಲ್ ರಿಹರ್ಸಲ್ ಆಗುತ್ತೆ. ಅವಾಗ ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ರಿಯಾಕ್ಷನ್ ಟೈಮ್ ಇರುತ್ತೆ. ಇದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನ ಅಥವಾ ಆರ್ಮಿ ಕಡೆಯಿಂದ? ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತೆ ಡಿಫೆನ್ಸ್ ಫೋರ್ಸಸ್ ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸಸ್ ಎಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸಸ್ ಬರುತ್ತೆ. ಸೊ ಅವ್ರ ಮುಖಾಂತರ ಪ್ಲಸ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದೆಲ್ಲ ನಡೆಯುತ್ತೆ. ಆ ಟೈಮಲ್ಲೇ ನಿಮಗೆ ಚೀಫ್ ಸ್ಟಾಫ್ ಅಂತ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಹೌದು, ಅದು ಕಮೆಂಡೇಶನ್ ಕಾರ್ಡ್ ಕೊಟ್ಟಿದ್ರು. ಕಾರಣ ಏನಾಯ್ತು ಅಂದ್ರೆ ಅಲ್ಲಿ 2010ರಲ್ಲಿ ಅಲ್ಲಿ ರಿಪಬ್ಲಿಕ್ ಡೇ ಆಗ್ಬೇಕಾದಕ್ಕೆ ಮುಂಚೆ ಅಲ್ಲಿ ನ್ಯಾಷನಲ್ ಗೇಮ್ಸ್ ನಡೀತು. ಸೊ ನ್ಯಾಷನಲ್ ಗೇಮ್ಸ್ ನಡಿಬೇಕಾದ್ರೆ ಅಲ್ಲಿ ಎಲ್ಲ ಉಳ್ಕೊಳ್ಳೋದಕ್ಕೆಲ್ಲ ಪ್ಲೇಯರ್ಸ್ಗೆಲ್ಲ ಅಲ್ಲಿ ಅನುಕೂಲ ಮಾಡಿಕೊಟ್ಟಿದ್ರು. ಸೊ ಅವ್ರು ಖಾಲಿ ಮಾಡಿ ಹೋಗ್ಬೇಕಾದ್ರೆ ಅಲ್ಲಿ ಅವರು ಸುಮಾರು ಚೆನ್ನಾಗಿ ಅವರು ಇದು ಮಾಡಿಲ್ಲ, ಮೇಂಟೈನ್ ಮಾಡಿಲ್ಲ. ಅವ್ರು ಖಾಲಿ ಮಾಡಿ ಹೋದ ತಕ್ಷಣ ನಮಗೆ ನಮ್ಮ ಸೈನಿಕರು ಮತ್ತೆ NCC ಕ್ಯಾಡೆಟ್ಸ್ ಬರಬೇಕಾಗಿತ್ತು. ಸೊ ಆಗ ನೋಡಿದ್ರೆ ಕಂಡೀಷನ್ ಬಹಳ ವರ್ಸ್ಟ್ ಆಗಿತ್ತು. ಸೊ ಅದನ್ನೆಲ್ಲ ಒಂದೇ ತಿಂಗಳ ಕಾಲ ಟೈಮ್ ಇತ್ತು. ಆ 1 ತಿಂಗಳ ಕಾಲ ಟೈಮ್ ನಲ್ಲಿ ನಾನು ಅದೆಲ್ಲ ಸರಿಪಡಿಸಿ ಮತ್ತೆ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡಿಸಿ ಒಳ್ಳೆ ಒಂದು ಉಳ್ಕೊಳ್ಳುವಂತ ರೀತಿಯಲ್ಲಿ ಇರುವಂತೆ ನಾವೆಲ್ಲ ರೆಡಿ ಮಾಡಿ ಅದು ಸುಮಾರು ನಿದ್ದೆ ರಾತ್ರಿ ಹಗಲು ಅಂದೆ ಅದನ್ನೊಂದು ಪರಿಶ್ರಮ ಪಟ್ಟು ಅದನ್ನು ರೆಡಿ ಮಾಡಿಕೊಟ್ಟು ವಿತಿನ್ 1 ಮಂತ್ ಅಲ್ಲಿ. ಸೊ ಅದಕ್ಕೆ ಬಹಳ ಸಂತೋಷ ಆಯ್ತು ಎಲ್ಲರಿಗೂ. ನೀವು ಮಾಡಿರೋ ಒಂದು ಪರಿಶ್ರಮ ಈ ಒಂದು ಕಾರ್ಯಕ್ಕೆ ಕಮಾಂಡೇಶನ್ ಕಾರ್ಡ್ ಚೀಫ್ ಆಫ್ ಆರ್ಮಿ ಸ್ಟಾಫ್ನವ್ರು ಕೊಟ್ಟಿದ್ರು. ಅದು ಅಲ್ಲದೆ ಅಲ್ಲಿ ಈ NCC ಮಕ್ಕಳು ಮತ್ತೆ ಸೈನಿಕರು ಉಳ್ಕೋಬೇಕಾದ್ರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಊಟದ ವ್ಯವಸ್ಥೆ ಹಾಗೂ ಅವರ ಇರೋದಕ್ಕೆ ಏನು ತೊಂದರೆ ಇಲ್ದಂಗೆ 3 ತಿಂಗಳ ಕಾಲ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅವ್ರಿಗೂ ಬಹಳ ಸಂತೋಷ ಆಯ್ತು ಅಲ್ಲಿ ಕ್ಯಾಂಪಲ್ಲಿ ಉಳ್ಕೊಳ್ಳೋದಕ್ಕೆ. ಸೊ ಅವ್ರ ಪ್ರಕಾರ ಅವರು ಹೇಳಿದ್ರು ಇವರು ಬಹಳ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರಿಗೂ ಮನಸ್ಸಲ್ಲಿ ಒಂದು ವಿಚಾರ ಬಂತು. ಇಂಥವ್ರಿಗೆಲ್ಲ ಇನ್ಸ್ಪಿರೇಷನ್ ಮಾಡೋದಕ್ಕೆ ಇವ್ರಿಗೆಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದಾಗ ಅವರು ನನಗೆ ಕಮಾಂಡೇಶನ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವರು ಕಮಾಂಡೇಶನ್ ಕಾರ್ಡನ್ನು ಕೊಟ್ಟಿರೋದು. ಓಕೆ ಸರ್. ಇದಾದಮೇಲೆ ನಾವು ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದಾಗ ಅಲ್ಲಿ ತುಂಬ ವಿಷಯಗಳು ಗೊತ್ತಾಯಿತು. ನೀವು ಒಂದು ವಿಡಿಯೋದಲ್ಲಿ ಎಲ್ಲ ಹಾಕಿದ್ದೀರಾ. ಅದರ ಜೊತೆ ನೀವು ಇವಾಗ ಏನು ಮಾಡ್ತಾ ಇದ್ದೀರಾ, ಭಾರತ್ ರಕ್ಷಕ್ ಫೌಂಡೇಶನ್ ಅಂತ ಅದನ್ನು ಸ್ಥಾಪನೆ ಮಾಡಿಕೊಂಡು ಜನಪರ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ, ಈಗ ಸ್ಕೂಲ್ ಮಕ್ಕಳಿಗೆ ಅವರಿಗೆಲ್ಲ ಎಜುಕೇಷನ್ ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀರಾ. ಇದ್ರ ಜೊತೆನೇ UN ಮಿಷನ್ ಪೀಸ್ ಕೀಪಿಂಗ್ ಫೋರ್ಸಲ್ಲಿ ನೀವು ಆಫ್ರಿಕನ್ ಕಂಟ್ರೀಸಲ್ಲಿ ಅದ್ರ ಜೊತೆ ಇದ್ರಿ ಅಂತ ಮೆನ್ಷನ್ ಆಗಿತ್ತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ. ಅದು ಯಾವ ರೀತಿ ಆಗುತ್ತೆ, ಈ ಪೀಸ್ ಕೀಪಿಂಗ್ ಯೂನಿಟ್ ಅಂದರೆ ಏನು, ಅದು ಫೋರ್ಸ್ ಅಂದರೆ? ಸೊ ಅಲ್ಲಿ ನಿಮ್ಗೆ ಯಾವ ಮೇಜರಾಗಿ ಯಾವುದನ್ನು ಯಾವ ಒಂದು ಕೆಲಸವನ್ನು ಮಾಡುವಂಥ ಅವಕಾಶ ಸಿಕ್ಕಿತ್ತು ಅಲ್ಲಿ? ಖಂಡಿತ ಶ್ರೀಪಾದ್. ನೋಡಿ, ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಹೋಗೋದು ಓನ್ಲಿ ಸೆಲೆಕ್ಟೆಡ್ ನಮ್ಮ ಭಾರತದಿಂದ ಸೈನಿಕರೇ ಆಗಲಿ ಅಥವಾ NGOs ಆಗಲಿ ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಲಿ ಒಂದು ಅವರನ್ನು ಗುರುತಿಸಿ ಸೊ ಇವರು ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಪರವಾಗಿ ಅವರು ಒಂದು ರೆಪ್ರೆಸೆಂಟೇಟಿವ್ ಮಾಡ್ತಾರೆ ಅಂತ ಹೇಳಿದಾಗ, ಯಾಕಂದರೆ ಆಗ ನೋಡಿ, ಈಗ ವಿದೇಶಕ್ಕೆ ಹೋಗಿ ಸೇವೆ ಸಲ್ಲಿಸೋದು ಅಂದರೆ ಅವರು ನಮ್ಮ ದೇಶದಿಂದ ಒಂದು ರೆಪ್ರೆಸೆಂಟ್ ಮಾಡ್ತಾ ಇರೋಂಥ ಒಬ್ಬ ವ್ಯಕ್ತಿ. ಅಂದರೆ ವ್ಯಕ್ತಿ ಅಂದರೆ ಆಫೀಸರೇ ಆಗಿರ್ಬೋದು, ಸೋಲ್ಜರ್ ಆಗಿರ್ಬೋದು, ಇಲ್ಲ ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರ್ಬೋದು. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಎಲ್ಲ ಏರ್ಫೋರ್ಸ್, ನೇವಿ, ಆರ್ಮಿ ಅಂದ್ರೆ ಆರ್ಮ್ಡ್ ಫೋರ್ಸಸ್ ಪ್ಲಸ್ ಪ್ಯಾರಾಮಿಲಿಟರಿ ಫೋರ್ಸಸ್ ಮತ್ತೆ NGOs ಇರ್ತಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಹೋಗ್ತಾರೆ ಬೇರೆ ಬೇರೆ ಕೆಲಸಕ್ಕೆ. ಮೆಡಿಕಲ್ ಫೀಲ್ಡ್ ಅಲ್ಲಿರೋರು, ಅವರು ಡಾಕ್ಟರ್ಸ್ ಇರ್ತಾರೆ, ಅವರು ಹೋಗ್ತಾರೆ. ಸೊ ಅವ್ರನ್ನೆಲ್ಲ ಗುರುತಿಸಿ ನಮ್ಮ ದೇಶದ ಒಂದು
ಗೌರವನ್ನ ಉಳಿಸ್ಕೊಳ್ಳೋದಕ್ಕೆ ಆ ನಿಷ್ಠೆಯಿಂದ ಕಳ್ಸಿಕೊಡ್ತಾರೆ. ಸೊ ಅಲ್ಲಿ ಹೋದಾಗ ಈಗ ಮೀನ್ಸ್ ಲಾಸ್ಟ್ ಟರ್ಕಿಯಲ್ಲಿ ಒಂದು ಇನ್ಸಿಡೆಂಟ್ ಆದಾಗ ನಮ್ಮ ಸೈನಿಕರೆಲ್ಲ ಅಲ್ಲಿ ಹೋಗಿದ್ರು ಅಂತಲ್ಲ, ಆ ಥರನಾ ಅದು ಪೀಸ್ ಕೀಪಿಂಗ್ ಅಂದ್ರೆ ಯಾವ ಥರ? ಇದು ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ರೆ ಇದು ಪರ್ಮನೆಂಟ್ ಇರುತ್ತೆ ಅಲ್ಲಿ. ಅಲ್ಲಿ ಕಾರಣ ಏನಂದ್ರೆ ಈಗ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಕೆಲವು ಕಂಟ್ರೀಸ್ ಇಲ್ಲಿ ಅಂದ್ರೆ ಸೌತ್ ಸುಡಾನ್ ಮತ್ತೆ ಸುಡಾನ್, ನಾವು ಹೋಗಿದ್ದು ಸುಡಾನ್ಗೆ. ಸೊ ನಾರ್ತ್ ಸುಡಾನ್ ಅಲ್ಲಿ ಇದ್ವು. ಮತ್ತೆ ಅಲ್ಲಿ ಏನಾಗ್ತದೆ ಅಂದ್ರೆ ಬಹಳ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ಅವರಲ್ಲಿ ಏನಂದ್ರೆ ಅದು ಆರ್ಮಿ ಇದೆ, ಬಟ್ ಆರ್ಮಿಗೆ ಏನು ಕಂಟ್ರೋಲ್ ಇಲ್ಲ, ಯಾರು ಕಂಟ್ರೋಲ್ ಮಾಡೋರಿಲ್ಲ. ನಮ್ಮ ದೇಶದಲ್ಲಿ ಇದ್ದಂಗೆ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಸಿಸ್ಟಮ್ ಏನೂ ಇಲ್ಲ. ಸೊ ಅದರಿಂದ ಏನಾಗಿದೆ, ಅವರಲ್ಲಿ ಒಬ್ರಿಗೊಬ್ಬರಿಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಜಗಳ ಆಗಿ ಒಬ್ರಿಗೊಬ್ರು ಪ್ರಾಣಿ ಹಾನಿ ಮಾಡ್ಕೊಳ್ಳೋದು, ಮತ್ತೆ ಒಬ್ಬರಿಗೆ ಅವರು ನಮ್ಮ ಇದು ಏನಂತಾರೆ ಪಬ್ಲಿಕ್ ಪ್ರಾಪರ್ಟಿಗೆ ತೊಂದರೆ ಮಾಡೋದು, ಆ ಥರ ಎಲ್ಲ ಸುಮಾರು ಕಾರ್ಯಗಳು ಮಾಡ್ತಾರೆ. ಮತ್ತೆ ಈ ಮಕ್ಕಳಲ್ಲಿ ಅವರು ಫ್ಯಾಮಿಲೀಸ್ ಅಲ್ಲಿ ಏನಾದ್ರು ಒಡನಾಟ ಉಂಟಾದಾಗ ಒಬ್ರಿಗೊಬ್ರು ಶೂಟ್ ಮಾಡ್ಕೊಳ್ಳೋದು, ಆ ತರ ಎಲ್ಲ ಇನ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಕಾರಣ ಏನಂದ್ರೆ ನಾವೋಗಿ ಅವರಲ್ಲಿ ಏನು ಫೈಟ್ ಮಾಡಿ ಅವ್ರಿಗೇನು ಇದ್ ಮಾಡ್ಬೇಕು ಅಂತ ಒಂದು ಇದಿಲ್ಲ. ಸುರಕ್ಷತೆ ಅಂದ್ರೆ ಒಂದು ಪೀಸ್ಫುಲ್ ಅಲ್ಲಿ ಜನರಲ್ಲಿ ಸ್ವಲ್ಪ ಅವ್ರಿಗೆ ಒಂದು ನಮ್ ಜೊತೆ ಯಾರೋ ಒಬ್ರು ಇದಾರೆ ನಮ್ಮನ್ನ ನೋಡ್ಕೊಳ್ಳೋದಿಕ್ಕೆ, ಈಗ ಬೇರೆ ದೇಶದಿಂದ ಬಂದು ಧೈರ್ಯ ಕೊಡೋದಿಕ್ಕೆ ನಮ್ಮ ಉದ್ದೇಶ ಅಲ್ಲಿ. ಸೊ ನಾವ್ ಇನ್ನೇನು ಹೋಗಿ ಅವ್ರ ಮೇಲೆ ಫೈಟ್ ಮಾಡೋದೇ ಆಗ್ಲಿ ಆ ತರ ಏನೂ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಅವ್ರು ನಮ್ಮ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಸಲ. ಸೊ ಕಾರಣ ಯಾಕಂದ್ರೆ ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಮನಸ್ಸಲ್ಲಿ ಅಷ್ಟೊಂದು. ಅವ್ರಿಗೆ ನಮ್ಮ ದೇಶದ ಜನರ ತರ ಅವ್ರಿಗೆ ಮನಸ್ಸಲ್ಲಿ ಒಂದು ದೇಶ ಪ್ರೇಮ ಮತ್ತೆ ಒಬ್ಬ ಒಡನಾಟ, ನಮ್ಮ ಫ್ಯಾಮಿಲಿ ಒಂದು ಪ್ರೀತಿ ಇರುತ್ತಲ್ಲ, ಅದೆಲ್ಲ ಅವರಲ್ಲಿ ಇಲ್ಲ. ಅದು ಬರೋದಕ್ಕಿಂತ ಸುಮಾರು ಸಮಯ ತಗೊಳುತ್ತೆ. ಸೊ ಅಂಡರ್ ಅಂದ್ರೆ ಅವರು ಇನ್ನೂ ಡೆವಲಪ್ ಆಗಿಲ್ಲ. ಸೊ ಅದೇ ಒಂದು ಕಾರಣ, ಎಜುಕೇಶನ್ ಇರೋದಿಲ್ಲ ಅವ್ರಿಗೆ. ಸೊ ಆದ ಕಾರಣ ಇದೆಲ್ಲ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಸೊ ನಾವು ಏನಂದ್ರೆ ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ರೆ ಸುಮ್ಮನೆ ಅಲ್ಲಿ ಇರೋದು, ಮತ್ತೆ ನಾವು ಇನ್ಫಾರ್ಮೇಶನ್ ಕೊಡೋದು. ನಮ್ಮ ಯುನೈಟೆಡ್ ನೇಷನ್ಸ್ ಹೆಡ್ ಆಫೀಸ್ ಇರುತ್ತೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು, ಇಲ್ಲೇನು ತೊಂದರೆ ಇಲ್ಲ, ಇಷ್ಟೆಲ್ಲ ಏರಿಯಾ ನಾವು ಪ್ರತಿ ಸಲ ನಾವು, ಯಾಕಂದ್ರೆ ಅಲ್ಲಿ ರೋಡ್ಸ್ ಎಲ್ಲ ಇರ್ತಾ ಇರ್ಲಿಲ್ಲ ಆ ಟೈಮಲ್ಲಿ ನಾವಿದ್ದಾಗ. ನಾನು 2007ರಲ್ಲಿ ಮಾತಾಡ್ತಾ ಇದ್ದೆ. ಸೊ ಆಗ ರೋಡ್ ವ್ಯವಸ್ಥೆ ಇರ್ಲಿಲ್ಲ. ಸೊ ನಾವೇನಾದ್ರೂ ಪೆಟ್ರೋಲಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ ಹೆಲಿಕಾಪ್ಟರ್ ಹೋಗ್ತಾ ಇದ್ವು. ಸೊ ನಾವು 40 ನಿಮಿಷಗಳ ಕಾಲ ಪ್ರತಿ ದಿವಸ ನಾವು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ಪೆಟ್ರೋಲಿಂಗ್ ಮಾಡ್ಬೇಕಾದ್ರೆ ಹೆಲಿಕಾಪ್ಟರ್ ಅಂದ್ರೆ ನಾವು ವೀಕ್ಷಣೆ ಮಾಡಿ ಆ ಏರಿಯಾ ಎಲ್ಲ ಅವಾಗ ನಾವು ರಿಪೋರ್ಟ್ ಕೊಡ್ತಾ ಇದ್ವು, ಈ ತರ ಏರಿಯಾ ಎಲ್ಲ ನಾವು ವೀಕ್ಷಣೆ ಮಾಡಿದ್ವಿ, ಇಲ್ಲಿ ಯಾವುದೇ ಘಟನೆಗಳು ನಡೀತಾ ಇಲ್ಲ, ಎಲ್ಲ ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಇನ್ಫಾರ್ಮೇಶನ್ ಮಾತ್ರ ಪ್ರತಿ ದಿವಸ ನಾವು ಕೊಡ್ತಾ ಇದ್ವಿ. ಈ ತರ ಈಗಲೂ ನಡೆಯುತ್ತಾ ಅಥವಾ ಈಗಲೂ ಸ್ವಲ್ಪ ಮೊದಲು ಬಹಳ ಜಾಸ್ತಿ ಇತ್ತು. ಈಗ 2011ರವರೆಗೂ ಒಂದು ಕಾಂಟ್ರಾಕ್ಟ್ ಇತ್ತು. ಸೊ ಅದ ನಂತರ ಈಗ ಅವ್ರದ್ದು ಇಂಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ಸ್, ಸ್ಟೇಟ್ಸ್ ಮತ್ತೆ ಅವ್ರದೇ ಇಂಡಿಪೆಂಡೆಂಟ್ ಆಗಿ ಒಂದು ದೇಶ ಸಹ ಸ್ಥಾಪನೆ ಆಗಿದೆ ಈಗ, ಸೌತ್ ಸುಡಾನ್ ಅಂತ. ಸೊ ಈಗ ಅಷ್ಟೊಂದು ಗಲಭೆಗಳು, ಕೋಮು ಗಲಭೆಗಳು ಅದೆಲ್ಲ ಏನೂ ಇಲ್ಲ. ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ 2011ರ ನಂತರ ನನ್ನ ಹೇಳ್ತಾ ಇರೋದು. ಸೊ ಈ ತರ ಇದೆ. ಓಕೆ ಸರ್. ಇನ್ನೊಂದು ವಿಚಾರ ಅಂದರೆ, ನೀವು ಆಪರೇಷನ್ ಪರಾಕ್ರಮ ಅಂತ ಒಂದು ಆಪರೇಷನಲ್ಲಿ ಭಾಗಿಯಾಗಿದ್ದೀರಾ, ಅಟೆಂಡ್ ಆಗಿದ್ದೀರಾ ಅಂತ ಓದಿದೆ. ಸೊ ಇದು ಏನು ಆಪರೇಷನ್ ಪರಾಕ್ರಮ ಅಂದರೆ, ಅದರಲ್ಲಿ ಯಾವ ರೀತಿ ಸವಾಲುಗಳಿತ್ತು, ಯಾವ ರೀತಿ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು, ಸಿಚುವೇಶನ್ ಏನಿತ್ತು? ಓಕೆ, ಆಪರೇಷನ್ ಪರಾಕ್ರಮ ಇದು 2001ರಲ್ಲಿ ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿ ನಡೀತು. ಹಾಂ ಸರ್. ಸೊ ನಮ್ಮ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ನಾವು ಅಲ್ಲಿ ಹೋಗಿ ಅವ್ರ ಮೇಲೆ, ಪಾಕಿಸ್ತಾನ ಮೇಲೆ ನಾವು ಸೈಡ್ ತಿರ್ಸ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡಿದ್ದು. ಸೊ ಅದು ಸುಮಾರು 3 ತಿಂಗಳ ಕಾಲ ಅದು ನಮ್ಮ ಪ್ರಿಪರೇಷನ್ಸು ಮತ್ತೆ ಅಲ್ಲಿ ಹೋಗೋದಕ್ಕೆ ನಾವು ಏನೆಲ್ಲ ತಯಾರಿ ಮಾಡಿದ್ವು. ಬಟ್ ಕಾರಣಾಂತರಗಳಿಂದ ಯುದ್ಧವೂ ಆಗಲಿಲ್ಲ. ಸೊ ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡಿಕೊಂಡು ಅದರ ಮುಖಾಂತರ ನಮಗೆ ಅದು ಇದಾಯ್ತು. ಬಟ್ ಅದು ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತೆ ಅಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಹೋಗಿ ತಲುಪೋದು ಒಂದು ದೊಡ್ಡ ಒಂದು ಪರಾಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ
ಅಲ್ಲಿ ಬಹಳ ಈ ಮಿಲಿಟೆಂಟ್ಸ್ ಇರ್ತಾ ಇದ್ರು ಆ ಟೈಮಲ್ಲಿ. ಓಕೆ ಸರ್. ಸೊ ಈಗ ಯಾವುದಾದ್ರು ಒಂದು ಹಳ್ಳಿಗೆ ಹೋದರೆ ಹಳ್ಳಿಯಲ್ಲಿ ಸುಮಾರು 10ರಿಂದ 50 ಜನ ಮಿಲಿಟೆಂಟ್ಸ್ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ರು. ಅಂದರೆ ಪಾಕಿಸ್ತಾನಿ ಮಿಲಿಟೆಂಟ್ಸ್? ಪಾಕಿಸ್ತಾನಿ, ಆಫ್ಘಾನಿಸ್ತಾನಿ ಎಲ್ಲ ಕಂಟ್ರಿಯಿಂದ ಬರ್ತಾ ಇದ್ರು ಅವರು. ಹಾಂ. ಟ್ರೈನಿಂಗ್ ಎಲ್ಲ ಅಲ್ಲೇ ಮಾಡ್ತಾ ಇದ್ರು. ಹಾಂ 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 ಹಾಂ. ಸೊ ಆಗ ಅಷ್ಟೊಂದು ಕಂಟ್ರೋಲ್ ಇರಲಿಲ್ಲ ಹ್ಞೂ. ನಮ್ಮ ಸೇನೆಯ ಒಂದು. ನಮ್ಮ ಬಾರ್ಡ್ರಲ್ಲೇ ಬಾರ್ಡ್ರ್ ನಮ್ಮ ಇಂಡಿಯಾದಲ್ಲೇ ನಮ್ಮ ಕಡೆ ಪಾಕಿಸ್ತಾನ ಬಾರ್ಡ್ರಲ್ಲಿ. ಓಕೆ. ಸೊ ಆ ಟೈಮಲ್ಲಿ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಸೆದೆ ಬಡಿದು, ಸೊ ಅದೆಲ್ಲ ಸೆಟಲ್ ಮಾಡಿ ಆ ಕಡೆಯಿಂದ ಮತ್ತೆ ಕ್ಲಿಯರೆನ್ಸ್ ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಹೋಗ್ಬೇಕಾಯ್ತು, ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ಗೆ. ಅದೇ ಒಂದು ದೊಡ್ಡ ಒಂದು ನಮ್ಮ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಇದು ಸುಮಾರು 3 ರಿಂದ 6 ತಿಂಗಳ ಕಾಲ ಇದು ನಡೀತು. ಓಕೆ. ಆಪರೇಷನ್ ಪರಾಕ್ರಮ. ಸೊ ಎಲ್ಲ ಕ್ಲಿಯರ್ ಮಾಡಿಕೊಂಡು ರೀಚ್ ಆಗೋದಕ್ಕೆ ಪಾಯಿಂಟ್ ಡೆಸ್ಟಿನೇಷನ್ ರೀಚ್ ಆಗೋದು. ಓಕೆ. ನಿಮ್ಮ ಜೀವನದಲ್ಲಿ ಒಂದು ಆರ್ಮಿ ಎಲ್ಲಿದ್ದಾಗ ತುಂಬ ಇನ್ಸಿಡೆಂಟ್ಸ್ ಆಗುತ್ತೆ. 1999 ವಾರ್ ಇರ್ಬೋದು, ಕಾರ್ಗಿಲ್ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಿರ್ಬೋದು, ಅಥವಾ ಇನ್ನೂ ಯಾವುದೋ ಆಪರೇಷನ್ಸ್ಗಳಲ್ಲಿ ನೀವು ಭಾಗವಹಿಸಿದ್ದಿರ್ಬೋದು. ಯಾವುದಾದ್ರೂ ನಿಮಗೆ ಜೀವನದಲ್ಲಿ ನೆನಪಿರುವಂತಹ ಇನ್ಸಿಡೆಂಟನ್ನು ಜನರಿಗೆ ಮತ್ತು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಖಂಡಿತ ಶ್ರೀಪಾದ್. ಯಾಕಂದರೆ ನಾನು ಸುಮಾರು 25 ವರ್ಷಗಳ ಕಾಲದಲ್ಲಿ 8 ವರ್ಷಗಳ ಕಾಲ ನಾನು ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿದ್ದೆ. ನಾನು ಸುಮಾರು ಆಪರೇಷನ್ಸ್ ಎಲ್ಲ ಮಾಡಿದ್ದೀನಿ. ಓಕೆ ಸರ್. ಸೊ ಅದರಲ್ಲಿ ನೀವು ಹೇಳಿದ ಪ್ರಕಾರ ಒಂದು ಮರೆಯಲಾರದಂಥ ಒಂದು ಘಟನೆ. ಸೊ ಇದು 2000ರಲ್ಲಿ ನಾನು ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿ ಸೇವೆ ಮಾಡಬೇಕಾದ್ರೆ, ಹಾಂ ಸರ್, ಸೊ ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಸುಮಾರು 8-10 ಮಿಲಿಟೆಂಟ್ಸು ಸುಮಾರು 25 ಕಿಲೋಮೀಟರ್ಗಳ ದೂರದಲ್ಲಿ ಅಲ್ಲಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಓಕೆ. ಸೊ ಅದ ನಂತರ ನಾವೇನಾಯಿತು, ನಮ್ಮ ಒಂದು ಟೀಮನ್ನು ಕರ್ಕೊಂಡು ನಾನು ಅವ್ರನ್ನ ಏನಾದರೂ ಮಾಡಿ ನಿಲ್ಲಿಸ್ಬೇಕು, ಮತ್ತು ಅವ್ರಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾವೆ ಅವ್ರನ್ನ ತಡಿಬೇಕು ಅಂತ ಹೇಳ್ಬಿಟ್ಟು, ಸೊ ನಮ್ಮ ಟೀಮ್ ಒಂದು ಸುಮಾರು 40ರಿಂದ 45 ಜನ ಸೈನಿಕರನ್ನ ಕರ್ಕೊಂಡು, ಓಕೆ, ಒಂದು 25 ನಮಗೆ ಇನ್ನು ಮುಂದೆ ಹೋಗ್ಬೇಕಾಯ್ತು. ಯಾವ ಪ್ಲೇಸು ಅನ್ನೋದನ್ನ ನಿಮಗೆ ಅದೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಾ? ಇನ್ಫಾರ್ಮೇಶನ್ ಗೊತ್ತಾದ ನಂತರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ನಾವು ಸುಮಾರು 15 ಕಿಲೋಮೀಟರ್ ದೂರ ಹೋದ ನಂತರ, ಯಾಕಂದ್ರೆ ಆಗ ಅಲ್ಲಿ ರೋಡ್ ಎಲ್ಲ ಇರ್ತಾ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಕಾಲ್ದಾರಿಗಳೆಲ್ಲ ನಡ್ಕೊಂಡು ಹೋಗ್ಬೇಕಾಗಿ ಟ್ರ್ಯಾಕ್ಸ್ ಅಲ್ಲೂ ನಡ್ಕೊಂಡು ಹೋಗ್ಬೇಕು. ಅದು ಚಿಕ್ಕ ಚಿಕ್ಕ ಟ್ರ್ಯಾಕ್ಸ್ ಇರ್ತಾ ಇತ್ತು. ಬೆಟ್ಟ ಗುಡ್ಡಗಳೆಲ್ಲ ಹತ್ಕೊಂಡು ಇಳ್ಕೊಂಡು ಹಳ್ಳಿಗಳ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳು ಇರ್ತಾ ಇತ್ತು. ಸೊ ಒಂದು 15 ಕಿಲೋಮೀಟರ್ ಹೋದ ನಂತರ ನನಗೆ ಏನೋ ಒಂದು ಡೌಟ್ ಬಂತು. ಕಾರಣ ಏನಂದ್ರೆ ಅಲ್ಲಿ ಯಾರು ನಡವಳಿಕೆಗಳಿರ್ಲಿಲ್ಲ, ಯಾರು ಯಾರು ಓಡಾಡ್ತಾ ಇರ್ಲಿಲ್ಲ. ಓಡಾಡ್ತಾ ಇಲ್ಲ ಅಂದ್ರೆ ನನಗೆ ಡೌಟ್ ಯಾಕೆ ಬಂತಂದ್ರೆ ಇಲ್ಲೇನೋ ಸಸ್ಪಿಷನ್ ಇದೆ, ಏನೋ ಒಂದು ನಮಗೆ ಏನು ನಮ್ಮ ಪ್ರಾಣಕ್ಕೆ ಹಾನಿಯಾಗುವಂಥ ಒಂದು ಆಗ್ಬೋದು, ಇಲ್ಲಿ ಮಿಲಿಟೆಂಟ್ಸ್ ಇರ್ಬೋದು ಅಂತ ಒಂದು ನನಗೆ ಸಂದೇಶ ಬರುತ್ತೆ. ಸಂದೇಹ ಬಂದಾಗ ನಮ್ಮ ಒಂದು ಸೈನ್ಯದ ತುಕಡಿಯನ್ನು ನಿಲ್ಲಿಸಿ ಆ ಹಳ್ಳಿಗೆ ಹೋಗಿ ಸುಮಾರು ಒಂದು 20 ಜನ 30 ಜನ ಜನರನ್ನು ಕರ್ಕೊಂಡ್ಬಂದು, ಯಾಕಂದರೆ ಅವರು ಸಿವಿಲಿಯನ್, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಹೌದೌದೌದು. ಸೊ ಅದರಿಂದ ನೀವು ಮುಂದೆ ಹೋಗಿ ನಿಮ್ಮ ಹಿಂದ್ಗಡೆ ನಾವು ಬರ್ತೀವಿ ಅಂತ ಹೋದಾಗ ಸುಮಾರು ಫೈರಿಂಗ್ ರೇಂಜು ಅವ್ರ ಹತ್ರ AK-47 ವೆಪನ್ಸ್ ಇತ್ತು, ಮತ್ತು ಗ್ರೆನೇಡ್ಸು ಅದೆಲ್ಲ ಇತ್ತು ಅವ್ರ ಹತ್ರ. ಸೊ ಫೈರಿಂಗ್ ರೇಂಜ್ ಹೋದಾಗ ಮತ್ತು ಆ ಸಿವಿಲಿಯನ್ಸ್ ತಂಡ ಮುಂದೆ ಹೋಗ್ತಾ ಇತ್ತು. ಅವ್ರು ಮುಗಿದ ನಂತರ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಸೊ ಆಗ ಏನಾಗುತ್ತೆ, ನಮ್ಮ ಸೈನಿಕರು, ನಾನು ಫ್ರಂಟಲ್ಲಿ ಹೋಗ್ತಾ ಇದ್ರು, ನಮ್ಮ 2 ಗೈಡ್ಸ್ ಮುಂದೆ ಇದ್ದಾರೆ ನನ್ನ ಮುಂದೆ. ಹಿಂದ್ಗಡೆ ನಮ್ಮ ಸೈನಿಕ ಒಬ್ಬ ರಾಕೆಟ್ ಲಾಂಚರ್, ಒಂದು ಒಳ್ಳೆ ಎಫೆಕ್ಟಿವ್ ವೆಪನ್ ಅದು. ಓಕೆ. ಸುಮಾರು 16 to 20 ಮೀಟರ್ಸ್ ರೇಡಿಯಸಲ್ಲಿ ಅದು ರಾಕೆಟ್ ಲಾಂಚರ್, ರಾಕೆಟ್ ಏನಾದರೂ ಬಿದ್ದರೆ ಅದು ಅಷ್ಟೊಂದು ಪ್ರಭಾವ ಆಗುತ್ತೆ. ಓಕೆ. ಸೊ ಅಂತ ಒಂದು ರಾಕೆಟ್ ಲಾಂಚರ್ ಕ್ಯಾರಿ ಮಾಡ್ತಾ ಇದ್ದಂಥ ಒಬ್ಬ ಸೈನಿಕ, ಅವನಿಗೆ ಕಾಲ್ಗೆ ಒಂದು ಬುಲೆಟ್ ಹೊಡೆಯುತ್ತೆ. ಸೊ ಅವನು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಾಗಿ ಕೆಳಗೆ ಬಿದ್ದು ಹೋಗ್ತಾನೆ. ಸೊ ಆದ ನಂತರ ಏನಾಯಿತು, ನಾನೇ ಆ ರಾಕೆಟ್ ಲಾಂಚರ್ ತಗೊಂಡು ಅವ್ರ ಮೇಲೆ ಫೈರ್ ಮಾಡ್ತೀನಿ. ಸುಮಾರು ಆ ಒಂದು ರಾಕೆಟ್ ಲಾಂಚರ್ನ ಒಂದು ಪ್ರಭಾವದಿಂದ ಸುಮಾರು ಒಂದು 4-5 ಮಿಲಿಟೆಂಟ್ಸ್ ಅಲ್ಲೇ
ಸಾಯ್ತಾರೆ. ಸೊ ನಾನು ನೋಡಿದ ಪ್ರಕಾರ ಸುಮಾರು 8ರಿಂದ 10 ಜನ ಮಿಲಿಟೆಂಟ್ಸ್ ಇದ್ರು. ಸೊ ಉಳಿದ ಮಿಲಿಟೆಂಟ್ಸ್ ಏನಾಗುತ್ತೆ, ಅವರು ಓಡೋದು ಪ್ರಾರಂಭ. ಸೊ ಕೆಲವ್ರು ಏನ್ ಮಾಡಿದ್ರು, ಆ ಮಿಲಿಟೆಂಟ್ಸ್ ಅಲ್ಲಿ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇವರು ಒಬ್ಬ ಅವ್ರಿಗೆ ಗೊತ್ತಾಗುತ್ತೆ ಯಾರಿದ್ದಾರೆ ಅಂತ, ಆಫೀಸರ್ ಯಾರು ಅಂತ ಅವರು ಇದನ್ನ ನೋಟಿಸ್ ಮಾಡಿ ಮತ್ತೆ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಫೈರಿಂಗ್ ಮಾಡ್ಬೇಕಾದ್ರೆ ಒಬ್ಬ ಸೈನಿಕ ನನ್ನಿಂದ ಇದ್ದವರು ಅವ್ರು ಬಂದು, ಅವ್ರಿಗೆ ಗೊತ್ತಾಯ್ತು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ, ಅವ್ರು ಬಂದು ನನಗೆ ಇದು ಒನ್ ಅಂಡ್ ಅಂತಾರಲ್ಲ ಆ ಥರ. ಒನ್ ಅಂಡ್ ಒನ್, ಎಷ್ಟು ಜಾಸ್ತಿ ದೂರ ಇಲ್ಲ, 200 ಮೀಟರ್ಸ್ ಇದೆ ರೇಂಜ್ ಅಷ್ಟೇ. ಸೊ ನಮ್ಗೆ ಅವ್ರು ಕಾಣಿಸ್ತಾ ಇದಾರೆ, ನಾವು ಇಲ್ಲಿ ನೋಡ್ತಾ ಇದೀವಿ. ಸೊ ಯಾಕಂದ್ರೆ ನಮ್ಗೆ ಏರಿಯಾ ಜಾಸ್ತಿ ಇದೆ, ಜಾಸ್ತಿ ಸೈನಿಕರು ಇದ್ದಾರೆ. ಅವರು 4 ಜನ 5 ಜನ ಇದಾರೆ ಅಷ್ಟೇ. ಸೊ ಅವ್ರನ್ನ ಟಾರ್ಗೆಟ್ ಮಾಡೋದು ಕಷ್ಟ ಆಗ್ಲಿ, ಬಟ್ ಅವ್ರು ನಮ್ಮ ಮೇಲೆ ಟಾರ್ಗೆಟ್ ಮಾಡೋದು ಬಹಳ ಈಸಿ ಅಲ್ಲ. ಬಟ್ ಅವ್ರ ಜೀವನ ಉಳಿಸ್ಕೋಬೇಕು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೇಕು, ನಮ್ಮ ಜೀವನ ತೆಗಿಬೇಕು ಅಂತ ಅವ್ರಿಗೊಂದು ಏಮ್ ಇರುತ್ತಲ್ಲ. ಸೊ ಆಗೇನಾಗುತ್ತೆ, ಒಬ್ಬ ಸೈನಿಕ ಬಂದು ನನ್ನ ಮುಂದೆ ನಿಂತ್ಕೋತಾನೆ, ನನ್ನ ಮೇಲೆ ಏನ್ ಫೈರ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಸುಮಾರು ಒಂದು 4 ಬುಲೆಟ್ಸ್ ಹೊಡೆಯುತ್ತೆ. ಸೊ ನಂತರ ನಮ್ಮೊಂದಿಗೆ ಒಬ್ರು ಡಾಕ್ಟರ್ ಇದ್ರು, RM ಅಂತ ಹೇಳ್ತೀವಿ, ರೆಜಿಮೆಂಟಲ್ ಮೆಡಿಕಲ್ ಆಫೀಸರು, ಮತ್ತೆ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ಜೊತೆಲಿದ್ರು. ಸೊ ಅವ್ರಿಗೆ ಫಸ್ಟ್ ಏಡ್ ಮಾಡಿದ್ವು, ಆದಷ್ಟು ಬೇಗ ಅವ್ರಿಗೆ ರಕ್ತಸ್ರಾವವನ್ನು ನಿಲ್ಲಿಸಿ. ನಂತರ ಕಾರಣಾಂತರಗಳು ಏನಾಯ್ತು ಅಂದ್ರೆ, ಅವತ್ತು ಹೆಲಿಕಾಪ್ಟರ್ ಬರೋದಕ್ಕಾಗಿಲ್ಲ, ಯಾಕಂದ್ರೆ ಸ್ನೋಫಾಲ್ ಆಗ್ತಾ ಇತ್ತು. ಹಿಮಪಾತ ಬಹಳ ಸಿಕ್ಕಾಪಟ್ಟೆ ಆಗ್ತಾ ಇತ್ತು. ಅದ್ರ ಕಾರಣ ಹೆಲಿಕಾಪ್ಟರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ರು, ಹೆಲಿಕಾಪ್ಟರ್ ಬರೋದಕ್ಕಾಗಿಲ್ಲ. ಮತ್ತೆ ಒಂದು 15 ಕಿಲೋಮೀಟರ್ವರೆಗೂ ಬೇಸ್ ಕ್ಯಾಂಪ್ವರೆಗೂ ಅವ್ರನ್ನ ಸೈನಿಕರನ್ನ ಕರ್ಕೊಂಡು ಹೋಗಿ ಹೆಗಲ ಮೇಲೆ ಹಾಕ್ಕೊಂಡು ಹೊತ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಬೈ ರೋಡ್ ಆಂಬ್ಯುಲೆನ್ಸಲ್ಲಿ ಶ್ರೀನಗರಕ್ಕೆ ಕಳಿಸಿ ಆರ್ಮಿ ಹಾಸ್ಪಿಟಲ್ಲಿ ಉಳ್ಕೊಂಡ್ರ. ಸೊ ನಾನು ಅದೇ ಒಂದು ಹೇಳಿದ್ದೆ ಅವ್ನಿಗೆ, ಹುಡುಗನಿಗೆ, ನೋಡಪ್ಪ ನೀನು ನನ್ನ ಪ್ರಾಣ ಉಳಿಸಿದೀಯಾ, ಅದೇನೇ ಬರಲಿ ನಿನ್ನ ಪ್ರಾಣ ಖಂಡಿತ ಉಳಿಸ್ತೀವಿ. ಸೊ ಅಂತ ಹೇಳಿ ಅವ್ರಿಗೆ ಮಾತು ಕೊಟ್ಟು ಉಳಿಸಿದ್ವು. ಯಾಕಂದ್ರೆ ನಾನು ಈ ಒಂದು ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನಿಜ ಜೀವನದಲ್ಲೂ ಸಹ ಇದೇ ತರ ಒಬ್ಬ ವ್ಯಕ್ತಿಗೆ ನಾವು ಚೆನ್ನಾಗಿ ನೋಡ್ಕೊಂಡೇ ಆಗ್ಲಿ, ನಾನು ಒಬ್ಬ ಕಮಾಂಡರ್ ಆಗಿ ಸೈನಿಕರನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ಅವ್ರಿಗೆ ಬೆಲೆ ಕೊಟ್ರೆ, ಅವರ ಕುಂದುಕೊರತೆಗಳೆಲ್ಲ ನಾವು ನೋಡ್ಕೊಂಡ್ರೆ, ಅವರು ಖಂಡಿತ ಅವರು ಒಬ್ಬ ಕಮಾಂಡರ್ ಆಗಲಿ, ಒಬ್ಬ ಇದೊಂದು ನಿಜ ಜೀವನದಲ್ಲಿ ಇವನ್ನು ಹೋಲಿಸಿದ್ರೆ, ಯಾವುದೇ ಒಂದು ಹೊರಗಡೆ ನೀವು ಒಂದು ಕಂಪ್ನಿನೇ ಆಗಲಿ, ಇಲ್ಲ ಒಂದು ಸರ್ಕಾರಿ ಒಂದು ಆರ್ಗನೈಸೇಷನ್ ಆಗಲಿ, ಒಬ್ಬ ವ್ಯಕ್ತಿ ಅಂದ್ರೆ ಹೆಡ್ಡು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಪ್ರಾಣ ಕೊಡೋದಕ್ಕೆ ಸಹ ಒಂದು ಸಿದ್ಧವಾಗಿರ್ತಾರೆ ಅಂತ ಒಂದು ಉದಾಹರಣೆ ಇದು. ಸೊ ನೀವು ಚೆನ್ನಾಗಿ ನೋಡ್ಕೋಬೇಕು ಇದೊಂದು. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡುವಂತ ಜನರೇ ಆಗಲಿ, ಅಂದ್ರೆ ಅಥವಾ ನಮ್ಮೊಂದಿಗೆ ಇರುವಂತ ಒಬ್ಬ ಸ್ನೇಹಿತರೇ ಆಗಲಿ, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬೆಳ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಂದು ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಸೊ ಈ ರೀತಿ ಸುಮಾರು ಘಟನೆಗಳು ನಡೆದಿದೆ. ಅಂದ್ರೆ ಒಂದು ಆರ್ಮಿ ಇಲ್ಲಿ ಇದ್ದವರಿಗೆ, ಯೋಧ ಆದವರಿಗೆ, ಅವರು ತಮ್ಮ ಜೀವನ ದೇಶಕ್ಕೆ ಕೊಟ್ಟಿರ್ತಾರೆ ಆಲ್ರೆಡಿ. ಅದಾದ್ಮೇಲೆ ಆರ್ಮಿಗೆ ಜಾಯ್ನ್ ಆಗಿರ್ತಾರೆ ಅಲ್ವಾ ಸರ್? ಹೌದು, ಅದು ಯಾಕಂದ್ರೆ ನೋಡಿ, ಈಗ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ಮೇಲೆ, ಅದರಲ್ಲೂ ಸೇನೆಯಲ್ಲಿ ಸೇರಿದ ನಂತರ ನಿಮ್ಗೆ ಪ್ರಾಣದ ಆಪತ್ತು ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಾವೀಗ ಟ್ರೈನಿಂಗ್ ಎಲ್ಲ ಮುಗಿದ ನಂತರ ನಾವು ಒಂದು ಅಟೆಸ್ಟೇಷನ್ ಪೀರಿಯಡ್ ಇರುತ್ತೆ. ಅಟೆಸ್ಟೇಷನ್ ಪೀರಿಯಡ್ ಅಲ್ಲಿ ನಾವು ಪ್ರಮಾಣ ಮಾಡ್ತೀವಿ. ಸೊ ನಾವು ಯಾವುದೇ ದೇಶಕ್ಕೆ ಇನ್ನೊಂದು ಆರ್ಮಿಯಲ್ಲಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲೂ ಇದೆ. ಫಸ್ಟ್ ನಮ್ಮ ಸೈನಿಕರು, ನಂತರ ನಾವು ಫಸ್ಟ್ ನಮ್ಮ ದೇಶ, ನಮ್ಮ ಸೈನಿಕರು, ಅದಾದ ನಂತರ ನಮ್ಮದು ಏನಿರುತ್ತೆ, ಒಂದು ವೆಲ್ಫೇರ್ ಆಗಲಿ, ಒಂದು ಸೇಫ್ಟಿ ವೆಲ್ಫೇರ್ ಏನಿರುತ್ತೆ ಅದೆಲ್ಲ ನಮ್ಮದು ಕಡೆಯದಾಗಿ ಬರುತ್ತೆ. ನಮ್ಮ ಆಫೀಸರ್ ಕ್ರೇಡೋ ಅದರ ತರ ಒಂದು, ಈಗ ಚಿಟ್ಟೂಡ್ ಬಿಲ್ಡಿಂಗ್ ಅಂತಿದೆ IMN ಅಲ್ಲಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದೆ ಲಂಡನ್ನಲ್ಲಿ, ಅದರಲ್ಲಿ ಹೋದ ತಕ್ಷಣ ಅಲ್ಲಿ ಬರ್ದಿರ್ತಾರೆ. ಸೊ ಅದರ ಮುಖಾಂತರ ನಮ್ಗೇನಾಗುತ್ತೆ ಅಂದ್ರೆ, ನಾವು ಕಮಾಂಡ್ ಮಾಡುವಂತ ಸೈನಿಕರು ಮೊದಲು, ನಮಗೆ ಮತ್ತೆ ಸೈನಿಕರಿಗೆ ದೇಶ ಫಸ್ಟ್ ಮೊದಲು. ದೇಶದ ಯಾವುದೇ ಒಂದು ಕಾರಣಾಂತರಗಳಿಂದ ಏನೇ ಆಗಲಿ, ದೇಶದ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಕುಂದುಕೊರತೆಗಳು ಆಗಬಾರ್ದು
ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ಆದ್ರಿಂದನೇ ಸೈನಿಕರಿಗೆ ಯಾವುದೇ ಒಂದು ಜಾತಿ ಧರ್ಮ ಅನ್ನೋದಿಲ್ಲ, ಹೌದು, ಎಲ್ಲ ಒಂದೇ ಜಾತಿ, ಹೌದು, ನಾವೆಲ್ಲ ಭಾರತೀಯರು ಅನ್ನೋ ಒಂದು ಭಾವನವನ್ನು ಮೂಡಿಸ್ಕೊಂತೀವಿ ನಾವು. ಏನಾದರೂ ವಿಶೇಷವಾಗಿ ತರಬೇತಿಯನ್ನು ಅಥವಾ ಈ ಥರ ಚಟುವಟಿಕೆಯನ್ನು ಮಾಡಿಸ್ತಾರ ನಿಮಗೆ? ಜೀವವನ್ನು ಕೊಡುವಂಥ ಮನಸ್ಸು ಯಾವ ರೀತಿ ಬರುತ್ತೆ? ಖಂಡಿತ. ನೋಡಿ, ಈಗ ನಾವು ಸೇನೆಯಲ್ಲಿ ತರಬೇತಿ ಪಡಿಬೇಕಾದ್ರೆ ಸುಮಾರು ಘಟನೆಗಳೆಲ್ಲ ನಮಗೆ ಅಲ್ಲಿ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಅದೇ ಥರ ಹೇಳೋದಕ್ಕೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥ ಸೈನಿಕರು ಇರ್ತಾರೆ, ಅವರೆಲ್ಲ ಹೇಳ್ತಾರೆ ಈ ಥರ ನಮ್ಮ ಸಮಯದಲ್ಲಿ ಇದೆಲ್ಲ ಆಯಿತು. ಮತ್ತು ಟಿ ವಿ ಮಾಧ್ಯಮಗಳಿರ್ತವೆ ಮತ್ತು ಸಿನಿಮಾ ಮಾಧ್ಯಮಗಳ ಮುಖಾಂತರ ಸಹ ನಮಗೆ ಅದ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಮತ್ತು ನಮ್ಮ ಟ್ರೈನಿಂಗಲ್ಲಿ ಇರಬೇಕಾದ್ರೆ ಅದೇ ರೀತಿ ಟ್ರೈನಿಂಗು, ಯಾಕಂದರೆ ಒಂದು ಮರಳುಗಾಡಿನಲ್ಲಿ ನಾವು ಯುದ್ಧ ಮಾಡಬೇಕಾದ್ರೆ, ಮತ್ತು ಫಾರೆಸ್ಟ್ ಏರಿಯಾಗಳಲ್ಲಿ ಯುದ್ಧ ಮಾಡಬೇಕಾದ್ರೆ, ಆಮೇಲೆ ಚಳಿಗಾಲದಲ್ಲಿ ಚಳಿ ಇರೋಂಥ ಒಂದು ಬೆಟ್ಟ ಗುಡ್ಡಗಳಲ್ಲಿ ನಾವು ಯುದ್ಧ ಮಾಡಬೇಕಾದ್ರೆ ಯಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ನಮಗೆ. ಸೊ ಆವಾಗ ಅದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ಈ ಒಂದು ತರಬೇತಿಯ ಒಂದು ಉದ್ದೇಶ ಏನು ಅಂದರೆ, ನಾವು ಯಾಕಂದರೆ ಈಗ ಜಮ್ಮು ಕಾಶ್ಮೀರದ ಪ್ರಾಂತಗಳಲ್ಲಿ ನೀವು ಹೋಗಿ ಅಲ್ಲಿ ಯುದ್ಧ ಮಾಡಬೇಕು ಅಂದರೆ ಈ ಥರ ಎಲ್ಲ ಇರುತ್ತೆ ಟೆರೇನು. ಈ ಟೆರೇನಿಂದ ನೀವು ಯುದ್ಧ ಮಾಡಬೇಕಂದ್ರೆ ಇಷ್ಟೆಲ್ಲ ಕಷ್ಟಗಳು ಬರುತ್ತೆ ಅಂತ ಹೇಳ್ಕೊಡೋದಕ್ಕೋಸ್ಕರ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಮಾಧ್ಯಮದಲ್ಲೇ ನಮಗೆಲ್ಲ ಹೇಳ್ಬಿಡ್ತಾರೆ ಈ ಥರ ಎಲ್ಲ ಕಷ್ಟ ಸುಖಗಳು ಬರುತ್ತೆ ನಿಮಗೆಲ್ಲ ಟ್ರೈನಿಂಗ್ ಯುದ್ಧದ ಸಮಯದಲ್ಲಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆ ಟ್ರೈನಿಂಗ್ ಟೈಮಲ್ಲೇ ಎಲ್ಲ ಹೇಳ್ಕೊಡ್ತಾರೆ. ಓಕೆ. ಈ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರೋದಿದೆಯಾ? ಕಾರ್ಗಿಲ್ ಯುದ್ಧದಲ್ಲಿ ನೋಡಿ, ಅದು ಡ್ರಾಸ್ ಸೆಕ್ಟರ್ ಅಂತಿದೆ ಕಾರ್ಗಿಲ್. ಈಗ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಒಂದು ಲಾಸ್ಟ್ ಫೈಟ್ ಮಾಡಿದ್ರಲ್ಲ, ಅದು ಸುಮಾರು ಟೋಲಲಿಂಗ್ ಟಾಪ್ ಅಂತ ಹೇಳ್ತಾರೆ. ಟೋಲಲಿಂಗ್ ನೀವು ಈಗ ಶ್ರೀನಗರದಿಂದ ಕ್ರಾಸ್ ಮಾಡಿ ಕಾರ್ಗಿಲ್ ಪ್ರಾಂತಕ್ಕೆ ಹೋದರೆ ಅಲ್ಲಿ ಆ ಟೋಲಲಿಂಗ್ ಹೈಟ್ ಇದೆಯಲ್ಲ, ಒಂದು ಬೆಟ್ಟ, ಅದು ಸುಮಾರು 22,000 ಅಡಿ ಇದೆ. ಅಂತ ಒಂದು ಬೆಟ್ಟ ಅಲ್ಲಿ ನೋಡ್ಬೋದು ನೀವು. ಅದು ಮತ್ತೆ ಟೈಗರ್ ಟಾಪ್ ಅಂತಿತ್ತು, ಅದನ್ನು ಸುಮಾರು 20,000 ಅಡಿ. ಇದೆಲ್ಲ ಪಾಕಿಸ್ತಾನ್ಗೆ ಬಹಳ ಕ್ಲೋಸ್ ಆಗಿದ್ದಂಥ ಒಂದು ಬೆಟ್ಟಗಳು. ಸೊ ಟೋಲಲಿಂಗ್ ಟಾಪಲ್ಲಿ ಇವರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಹೋಗಿದ್ರು. ಸೊ ಸುಮಾರು ಒಂದು ಪ್ಲಾಟೂನ್ ಸ್ಟ್ರೆಂತ್ ಹೋಗಿತ್ತಲ್ಲಿ. ಕಡೆಗೆ ಒಬ್ಬರು ಉಳ್ಕೊಂಡಿದ್ರು, ಅವರು ಕ್ಯಾಪ್ಟನ್ ಯೋಗೇಂದರ್ ಸಿಂಗ್ ಯಾದವ್ ಅಂತ, ಈಗಲೂ ಅವರು ಜೀವಂತವಾಗಿದ್ದಾರೆ. ಅವ್ರನ್ನ ಕೇಳಿದ್ರೆ ಅವ್ರ ನಿಜ ಘಟನೆಗಳು ಕೇಳಿದ್ರೆ ನಿಮಗೆ ರೋಮ ಎಲ್ಲ ನಿಂತ್ಕೊಳ್ಳುತ್ತೆ. ಅಷ್ಟೊಂದು ಅವರ ಒಂದು ಸಾಹಸ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಪರಿಶ್ರಮ, ಅಲ್ಲಿಂದ ಉಳ್ಕೊಂಡು ಅವ್ರಿಗೆ ಸುಮಾರು 8 ಬುಲೆಟ್ಸ್ ಹೊಡೆದಿದ್ರು ಸಹ ಸುಮಾರು 1.5 ಕಿಲೋಮೀಟರ್ ದೂರದಿಂದ ರೋಲಿಂಗ್ ಮಾಡಿಕೊಂಡು, ಬೆಟ್ಟದಿಂದ ರೋಲಿಂಗ್ ಮಾಡಿಕೊಂಡು ಕೆಳಗೆ ಬಂದು ಅವ್ರಿಗೆ ಬ್ಲಡ್ ಏನಂತಾರೆ ರಕ್ತಸ್ರಾವ ಆಗ್ತಾ ಇತ್ತು. ಆದ್ರೂ ಸಹ ಅಷ್ಟು ಬುಲೆಟ್ ಹೊಡೆದ್ರೂ ಸಹ ಅವರು ರೋಲಿಂಗ್ ಮಾಡಿಕೊಂಡು ಕೆಳಗೆ ಬಂದಿದ್ದ ಕಾರಣ ಏಕೆ ಅಂದರೆ ಅದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಕಮಾಂಡರ್ಗೆ. ಸೊ ಆ ಒಂದು ಪೋಸ್ಟ್ನ ಮುಖಾಂತರ ಆ ಪೋಸ್ಟ್ನ ಬಗ್ಗೆ, ಅಲ್ಲಿದ್ದ ಒಂದು ಪೋಸ್ಟ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಮತ್ತೆ ಅವ್ರಿಗೆ ಏನಾಯಿತು, ಅವರು ಸುಮಾರು ಒಂದು 5 ರೂಪೀಸ್ ಕಾಯಿನ್ಸ್ ಪಾಕೆಟಲ್ಲಿ ಇಟ್ಕೊಂಡಿದ್ರು. ಇದು AK-47 ಶೂಟ್ ಮಾಡಿದಾಗ ಅದು ಎಲ್ಲ ಬುಲೆಟ್ಸ್ ಎಲ್ಲ ಹೊಡೆದು ಏನಂತಾರೆ ರಿಜೆಕ್ಟ್ ಆಗಿ, ರಿಫ್ಲೆಕ್ಷನ್ ಆಗಿ ಸೊ ಉಳ್ಕೊಂಡಿದ್ದಾರೆ ಅವರು. ಇಲ್ಲಾಂದ್ರೆ ಅವರು ಪಾಪ ತೀರ್ಕೊಂಡ್ಬಿಡ್ತಾ ಇದ್ರು. ಈಗ ಸುಮಾರು 2 ವರ್ಷಗಳ ಕಾಲ ಹಾಸ್ಪಿಟ್ಲಲ್ಲಿ ಇದ್ರು. ಆಮೇಲೆ ಜೀವಂತವಾಗಿ ಈಗಲೂ ಚೆನ್ನಾಗಿದ್ದಾರೆ. ಕೆಲವೊಮ್ಮೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ಡೆಲ್ಲಿ ಹೋದಾಗ ಅವ್ರನ್ನ ಭೇಟಿ ಆಗ್ತೀನಿ. ಇನ್ನೊಬ್ರು ಸಂಜಯ್ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವರು ಸಹ ಕಾರ್ಗಿಲ್ ವಾರಿಯರು, ಅವರು ಪರಮವೀರ್ ಚಕ್ರ ವಿಜೇತರು. ಅವರು ಸಹ ಅವ್ರ ಕಥೆಯನ್ನು ಸಹ ಕೇಳಿದ್ರೆ ನಮಗೆಲ್ಲ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಅಷ್ಟೊಂದು ಅವರ ಘಟನೆಗಳು. ಸೊ ಮತ್ತೆ ಈ ಸೌರಭ್ ಕಾಲಿಯಾ ಅವರಿದ್ರು, ಅವ್ರು ಪಾಕಿಸ್ತಾನ ಕ್ರಾಸ್ ಮಾಡೋದ್ರು. ನಂತರ ಅವ್ರನ್ನ ತುಂಡುಗಳಾಗಿ ಮಾಡಿ ಗೋಣೆಯಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು. ಅವರು ತಂದೆಯವರು ಸಹ ಎಕ್ಸ್ ಆರ್ಮಿ ಕರ್ನಲ್. ಮತ್ತು ಮನೋಜ್ ಕುಮಾರ್ ಪಾಂಡೆ ಅಂತ, ಅವರು ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಜೀವವನ್ನು ಸಮರ್ಪಣೆ ಮಾಡಿದ್ರು ದೇಶಕ್ಕೆ. ಅವ್ರಿಗೂ ಸಹ ಪರಮವೀರ್ ಚಕ್ರ ಅವಾರ್ಡು. ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ
5 ಜನರಿಗೆ ಪರಮವೀರ್ ಚಕ್ರ ಅವಾರ್ಡ್ ಸಿಕ್ಕಿತ್ತು. ಸೊ ಅದರಲ್ಲಿ ಇಬ್ಬರು ಈಗಲೂ ಜೀವಂತವಾಗಿದ್ದಾರೆ. ಸೊ ಕ್ಯಾಪ್ಟನ್ ಆರ್ಡಿನರಿ ಕ್ಯಾಪ್ಟನ್ ಯೋಗೇಂದರ್ ಸಿಂಗ್ ಅಂತ, ಮತ್ತೆ ಸುಬೇದಾರ್ ಸಂಜಯ್ ಕುಮಾರ್ ಅಂತ, ರಾಜ್ ರೈಫಲ್ಸ್ ಅಂಡ್ ಗ್ರೆನೇಡಿಯರ್ಸ್ ರೆಜಿಮೆಂಟ್ನವರು. ಸೊ ಈ ಥರ ನಮಗೂ ಅವಕಾಶ ಸಿಕ್ಕಿತ್ತು. ನಾವು ಯಾಕಂದರೆ ಯಾವುದಾದ್ರೂ ಒಂದು 2-3 ಬೆಟಾಲಿಯನ್ಸ್ ಮಾತ್ರ ಮುಂದೆ ಹೋಗೋದಕ್ಕೆ ಕೊಡ್ತಾರೆ. ನಾವು ಬ್ಯಾಕಪ್ ಸಪೋರ್ಟ್ಗೆ ನಾವು ಹಿಂದ್ಗಡೆ ನಮಗೂ ಚಾನ್ಸ್ ಸಿಕ್ಕಿದ್ರೆ ಅಲ್ಲೇನಾದ್ರು ಇನ್ನೂ ಜಾಸ್ತಿ ಕ್ಯಾಜುವಾಲಿಟೀಸ್ ಆಗಿ ಮತ್ತೆ ಬೇರೆ ಸೈನಿಕರು ಹೋಗ್ಬೇಕಂದ್ರೆ ನಾವು ಹೋಗ್ಬೇಕಾಗಿತ್ತು. ಬಟ್ ನಾವೆಲ್ಲ ಜೊತೆಯಲ್ಲೇ ಇದ್ದವರು, ಅವ್ರನ್ನೆಲ್ಲ ಈಗಲೂ ನೆನ್ಸ್ಕೊಂಡ್ರೆ ನಮ್ಗೆಲ್ಲ ಮನ್ಸಿಗೆ ಬಹಳ ದುಃಖ ಆಗುತ್ತೆ. ಬಟ್ ನಾವು ವಿಜಯ ಸಾಧಿಸಿದೀವಿ ಕಾರ್ಗಿಲ್ ಯುದ್ಧದಲ್ಲಿ. ಆ ಕಾರ್ಗಿಲ್ ಯುದ್ಧವನ್ನ ನಾವು ಆಪರೇಷನ್ ವಿಜಯ್ ಅಂತ ಹೇಳ್ತಾ ಇದ್ವು ಅಫಿಷಿಯಲ್ ಆಗಿ. ಸೊ ಆ ಯುದ್ಧದಲ್ಲಿ ಜಯನ್ನ ಗಳಿಸಿದೀವಿ. ನಮ್ಮ ವೀರ ಯೋಧರನ್ನ ಮತ್ತೆ ನಮ್ಮ ವೀರ ಸೇನಾಧಿಕಾರಿಗಳನ್ನ ನಾವು ಕಳ್ಕೊಂಡಿದೀವಿ. ಬಟ್ ಯಾಕಂದ್ರೆ ನೀವು ಹೇಳಿದ್ರಲ್ಲ ಶ್ರೀಪಾದ್, ಒಬ್ಬ ಸೈನಿಕ ಅಂದ್ರೆ ಅವನು ಮೊದಲನೇದಾಗಿ ಅವನು ದೇಶವನ್ನು ಉಳಿಸೋದಕ್ಕೆ ಅವನ ಪ್ರಾಣ ಒತ್ತೆ ಇಟ್ಟು ಸೈನ್ಯಕ್ಕೆ ಸೇರಿರ್ತಾನೆ. ಸೊ ಅವ್ರಿಗೆ ಅವರ ಪ್ರಾಣದ ಭಯ ಇರೋದಿಲ್ಲ ಯಾವಾಗಲೂ. ಸೊ ಅದರಿಂದ ನಮ್ಗೇನಾದ್ರು ಉಪಯೋಗ ಆಯ್ತು, ನಮ್ಮ ಪ್ರಾಣ ಹೋದ್ಮೇಲೆ ನಮ್ಮ ದೇಶಕ್ಕೆ ಏನಾದ್ರು ಉಪಯೋಗ ಆಯ್ತು ಅಂತ ಯೋಚನೆ ಮಾಡ್ತಾರೆ ಸೈನಿಕರು. ಸೊ ಇಷ್ಟೆಲ್ಲ ಒಂದು ಸೈನಿಕರ ಪರಿಶ್ರಮ ಇರುತ್ತೆ. ಅದೇ ಈಗ 25 ವರ್ಷದ ಸರ್ವಿಸನ್ನು ಮಾಡಾದ್ಮೇಲೆ ನೀವು ಮತ್ತೆ ಇಲ್ಲಿ ಬರ್ತೀರಾ. ಇಲ್ಲಿ ಬಂದ ಮೇಲೂ ನೀವು ಬೇರೆ ಕೆಲಸದಲ್ಲಿ ತೊಡಗ್ಬೋದಿತ್ತು. ಆದರೂ ಕೂಡ ನೀವು ನಿಮ್ಮದೇ ಆದಂಥ ಒಂದು ಫೌಂಡೇಶನನ್ನು, ಭಾರತ್ ರಕ್ಷಕ್ ಫೌಂಡೇಶನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಆರ್ಮಿಗೆ ಯಾರು ಹೋಗೋದಕ್ಕೆ ಇಷ್ಟಪಡ್ತಾರೋ ಅಥವಾ ಸ್ಟೂಡೆಂಟ್ಗಳಲ್ಲಿ ಅವೇರ್ನೆಸ್ಸನ್ನು ಮೂಡಿಸೋ ಕೆಲಸನ ಮಾಡಿದ್ದೀರಾ. ಈ ಯೋಚನೆ ಹೇಗೆ ಬಂತು ನಿಮಗೆ? ಖಂಡಿತ ಶ್ರೀಪಾದ್, ನೋಡಿ ಈಗ ಒಬ್ಬ ಸೈನಿಕ ಆಗಲಿ, ಒಬ್ಬ ಸೇನಾಧಿಕಾರಿ ಆಗಲಿ, ಸೇನೆಯಲ್ಲಿ ಸೇವೆ ಮಾಡಿ ಬಂದ ನಂತರ ಅವ್ರಿಗೆ ಒಂದು ಮನಸ್ಸಲ್ಲಿ ಅಥವಾ ಅವರ ಒಂದು ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ, ಸರಿ ನಾವು ದೇಶಕ್ಕಾಗಿ ಇಷ್ಟೆಲ್ಲ ನಾವು ಸಮಯ ಕೊಟ್ಟಿದ್ದೀವಿ, ಅಟ್ಲೀಸ್ಟ್ ಈಗ ಸಮಾಜಕ್ಕಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕು, ಸಮಾಜದ ಜನರಿಗೆ ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿತ್ತು. ಸೊ ಆ ಉದ್ದೇಶದಿಂದ ನಾವು ಭಾರತ್ ರಕ್ಷಕ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನ ನಾವು ಸ್ಟಾರ್ಟ್ ಮಾಡಿದ್ವು. ಸೊ ಈ ಭಾರತ್ ರಕ್ಷಕ್ ಫೌಂಡೇಶನ್ನ ಕಾರ್ಯಕಲ್ಪಗಳು ಏನಂದ್ರೆ, ಈ ಹಳ್ಳಿಗಳಲ್ಲಿ ಮತ್ತೆ ಸರ್ಕಾರಿ ಶಾಲೆಗಳು ಮತ್ತೆ ಬೆಂಗಳೂರು ಸಿಟಿಯಲ್ಲಿ ಕಾಲೇಜುಗಳಲ್ಲಿ ಹೋಗೋದು, ಜನರು ಮಕ್ಕಳಿಗೆಲ್ಲ ಆಸಕ್ತಿ ಇರುತ್ತೆ ಸೇನೆಗೆ ಸೇರ್ಬೇಕು ಅಂತ, ಬಟ್ ಅವ್ರಿಗೆ ಯಾರು ಗೈಡೆನ್ಸ್ ಕೊಡೋರು ಇರೋದಿಲ್ಲ. ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ವು. ಒಂದು 40 ನಿಮಿಷಗಳ ಕಾಲ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿಕೊಂಡು ಅವ್ರಿಗೆಲ್ಲ ಹೇಳ್ತಾ ಇದ್ವು, ನೋಡಿ ಮಕ್ಕಳು ಈ ತರ ಎಲ್ಲ ನಿಮ್ಗೆ ಸೇನೆಯಲ್ಲಿ ಸೇರೋದಕ್ಕೆ. ಈಗ ಯಾಕಂದ್ರೆ ಮೊದಲ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸೇನೆಯಲ್ಲಿ ಬಹಳ ಟೆಕ್ನಾಲಜಿ ಎಲ್ಲ ಬಹಳ ಮುಂದುವರೆದಿದೆ. ಮತ್ತೆ ಅಲ್ಲೂ ಅಷ್ಟೊಂದು ಕಷ್ಟನೂ ಇಲ್ಲ. ಪ್ರತಿಯೊಂದು ಏರಿಯಾಗೆ ಹೋದ್ರೂ ಅಲ್ಲೆಲ್ಲ ಫೆಸಿಲಿಟೀಸ್ ಇದಾವೆ. ಮತ್ತೆ ದೇಶವನ್ನು ಕಾಯುವಂತ ಒಂದು ಕೆಲಸ ನಮ್ಗೆ ಸಿಕ್ಕಿದ್ರೆ ಅದೊಂದು ದೇವರ ಒಂದು ಕಾರ್ಯ ಅಂತ ತಿಳ್ಕೊತೀವಿ. ಅಷ್ಟೊಂದು, ಯಾಕಂದ್ರೆ ಈಗ ಇಷ್ಟೇ ಇದ್ರೂ ಸಹ ಅಲ್ಲಿ ಸೆಲೆಕ್ಷನ್ ಹೋದಾಗ ಸುಮಾರು ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಕ್ಲಿಯರ್ ಆದ ನಂತರನೇ ಅವರು ಸೆಲೆಕ್ಟ್ ಆಗೋದು. ಅಷ್ಟೊಂದು ಸುಲಭ ಅಲ್ಲ ಆರ್ಮಿಲಿ ಸೇರೋದು ಅಂದ್ರೆ. ಸೊ ಅದ್ರ ಬಗ್ಗೆ ಈಗ ಕೆಲವರು ಮಕ್ಕಳಿಗೆಲ್ಲ ಆಸಕ್ತಿ ಇರುತ್ತೆ, ನಾವು ಸೇರ್ಬೇಕು, ದೇಶ ಸೇವೆ ಮಾಡಬೇಕು ಅಂತ. ಸೊ ಅದರಲ್ಲಿ ಆರ್ಮಿಯಲ್ಲೇ ಆಗಲಿ, ಏರ್ಫೋರ್ಸ್ ಆಗಲಿ, ನೇವಿನೇ ಆಗಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಲಿ, ಬೇರೆ ಬೇರೆ ಪೋಸ್ಟ್ ಇರುತ್ತೆ, ಬೇರೆ ಬೇರೆ ಕೆಲಸಗಳಿರುತ್ತೆ, ಬೇರೆ ಬೇರೆ ಸರ್ವಿಸ್ ಬ್ರಾಕೆಟ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಸ್ಕೊಡ್ತೀವಿ. ಕೆಲವು ಮಕ್ಕಳಿಗೆ ಬಹಳ ಇಂಟ್ರೆಸ್ಟ್ ಆಗಿರ್ತಾರೆ, ಅವ್ರಿಗೆ ಬೇಕಾದ್ರೆ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ನಮ್ಮ ಕಡೆಯಿಂದ. ಅದಾದ ನಂತರ ಮತ್ತೆ ಅವ್ರಿಗೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಆರ್ಮೇಲೆ ಸೇರೋದಕ್ಕೆ ಅಂತ, ಸೊ ಅದೆಲ್ಲ ಮಾಡ್ಕೊಡ್ತೀವಿ ನಾವು. ಇನ್ನೇನಂದ್ರೆ ಈಗ ಸೈನ್ಯಕ್ಕೆ ಸೇರ್ಬೇಕು ಅಂತ ಯಂಗ್ಸ್ಟರ್ ಯಾಕೆ ಸೇರ್ಬೇಕು, ಅವರು ಅಗ್ನಿವೀರ ಅಂತ ಒಂದು ಹೊಸ ಸ್ಕೀಮ್ ಬೇರೆ ಬಂದಿದೆ, ಅದ್ರ ಬಗ್ಗೆ ನೀವೇನಾದರೂ ಅಭಿಪ್ರಾಯವನ್ನ, ನಿಮ್ಮ ಅನಿಸಿಕೆಯನ್ನ ಶೇರ್ ಮಾಡೋಕ್ಕೆ ಇಷ್ಟಪಟ್ಟರೆ ಮಾಡ್ಕೋಬೋದು ಸರ್. ಖಂಡಿತ. ಈಗ ನೋಡಿ, ಸೇನೆಗೆ ಯಾಕೆ ಸೇರಬೇಕು ಅಂತ ಕೇಳ್ತಾ ಇದ್ದೀರಾ. ಅದು ಬಂದ್ಬಿಟ್ಟು ಪರ್ಸನಲ್ ಇಂಟ್ರೆಸ್ಟು. ಕೆಲವರಿಗೆ ಸೇನೆಗೆ ಸೇರಬೇಕು, ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು ನಮ್ಮ ಕಡೆಯಿಂದ ಏನಾದರೂ ಅಂತ ಒಂದು ಉದ್ದೇಶ ಇರುತ್ತೆ. ಯಾಕಂದರೆ ಸೇನೆಗೆ ಸೇರೋರೆಲ್ಲ ಬಡವರೇ ಅಲ್ಲ,
ಅಲ್ಲ ಈಗ ಒಳ್ಳೆ ಎಜುಕೇಟೆಡ್, ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗಾಗಲೇ ಸುಮಾರು 6 ತಿಂಗಳ ಮುಂಚೆ ಕ್ಯಾಪ್ಟನ್ ಪ್ರಾಂಜಲ್ ಅವರು ಇಂಜಿನಿಯರು ಹುದ್ದೆಯಲ್ಲಿ, ಅವರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ದೇಶಕ್ಕೆ. ಸೊ ಯಾಕಂದರೆ ಅವರು ಇಂಜಿನಿಯರು, ಒಬ್ಬನೇ ಮಗ, ಅವ್ರಿಗೆ ಏನೆಲ್ಲ ದನ ದೌಲತ್ತೆಲ್ಲ ಚೆನ್ನಾಗಿದೆ. ಅವ್ರ ತಂದೆನೂ ಒಳ್ಳೆ ಕ್ಲಾಸ್ 1 ಹುದ್ದೆಯಲ್ಲಿದ್ದರು. ಸೊ ಅವ್ರ ವೈಫು ಅಂದರೆ ಭಾಳ ಕಡಿಮೆ ವಯಸ್ಸು ಮತ್ತು ಭಾಳ ಹೊಸದಾಗಿ ಮದುವೆ ಆಗಿತ್ತು ಅವ್ರಿಗೆ. ಸೊ ಮಕ್ಕಳು ಇಲ್ಲ. ಸೊ ಒಬ್ಬನೇ ಮಗ, ಅವ್ರಿಗೆ ಎಲ್ಲ ಇದೆ. ಬಟ್ ಯಾಕೆ ಅವರು ಭಾರತೀಯ ಸೇನೆ ಸೆಲೆಕ್ಟ್ ಮಾಡಿಕೊಂಡ್ರು, ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ, ಅವ್ರ ದೇಶ ಪ್ರೇಮ ಇತ್ತು ಅವ್ರಿಗೆ ಮೊದಲಿಂದ. ನಾನು ಅವ್ರು ಸುಮಾರು ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಚಿಕ್ಕ ಮಗು ಇದ್ದಾಗ. ಸೊ ಅವರು NCCಯಲ್ಲಿ ಇದ್ದರು. ಅಲ್ಲಿ ಸಹ ಪ್ರತಿ ಸಲ ಅವರು ದೇಶ ನಮ್ಮ ದೇಶ ಮೊದಲು ಅಂತ ಸುಮಾರು ಸಲ ಹೇಳಿದ್ದಾರೆ. ಸೊ ಆ ಒಂದು ಮನಸ್ಸು ಅವ್ರಿಗಿತ್ತು, ಸೇನೆಗೆ ಸೇರಬೇಕು ಅಂತ ಒಂದು ಅಭಿಲಾಷೆ ಇತ್ತು ಅವ್ರಿಗೆ. ಸೊ ಆದ ಕಾರಣ ಅವರು ಸೇನೆಗೆ ಸೇರ್ಕೊಂಡ್ರು. ಸೊ ಇದು ನಮ್ಮ ಮನಸ್ಸಲ್ಲಿ ಬರಬೇಕು. ನನಗೂ ಅಷ್ಟೇ, ಚಿಕ್ಕ ಮಗು ಇದ್ದಾಗಲೇ ನಾನು ಹೇಳಿದಲ್ಲ, 6ನೇ ತರಗತಿ ಇದ್ದಾಗ ನಾನು ತಯಾರಿ ಮಾಡಿದ್ದು ಸೇನೆಗೆ ಸೇರಬೇಕು ಅಂತ. ಸೊ ಆ ರೀತಿ ಒಬ್ಬರಿಗೆ ಮನಸ್ಸಲ್ಲಿ ಇರಬೇಕು, ಸೇನೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅನ್ನೋದು. ಸೊ ಆ ಒಂದು ಅಭಿಪ್ರಾಯ ತಮ್ಮಲ್ಲಿ ಯಾರದೇ ಒಬ್ಬ ವ್ಯಕ್ತಿ ಮಗುವಲ್ಲಿದ್ದರೆ ಅದನ್ನು ಛಲ ಸಾಧಿಸಿ ಮತ್ತು ಅದಕ್ಕೆ ಏನೆಲ್ಲ ಬೇಕು ತಯಾರಿ ಮಾಡಿಕೊಂಡು ನಾವು ಸೇರ್ಬೋದು. ಈಗ ತುಂಬ ಜನರಿಗೆ ಆಸೆ ಇರುತ್ತೆ, ಮನಸ್ಸು ಇರುತ್ತೆ, ಸೇನೆಗೆ ಸೇರಬೇಕು ಅನ್ನೋವಂಥ ಮನಸ್ಸು ಇರುತ್ತೆ. ಆದರೆ ಅವರ ಹೈಟ್ ಇರ್ಬೋದು, ವೇಟ್ ಇರ್ಬೋದು, ಇಲ್ಲ ಫಿಸಿಕಲ್ ಪ್ರಾಬ್ಲಮಿಂದ ಕೆಲವೊಬ್ರಿಗೆ ಸೇರೋದಕ್ಕಾಗೋದಿಲ್ಲ. ಈ ದೇಶ ಪ್ರೇಮ ಇರುವಂಥವರು ಸೇನೆಗೆ ಸೇರ್ದೇನೆ ಹೇಗೆ ನಮ್ಮ ದೇಶದ ಒಳಗಡೆನೆ ಸಹಾಯ ಮಾಡ್ಬೋದು? ಖಂಡಿತ ಇದು ಒಳ್ಳೆ ಒಂದು ಕ್ವಶನ್ ನಿಮ್ಮದು. ನೋಡಿ, ನೀವು ಸೇನೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅನ್ನೋದೇ ಇಲ್ಲ. ಸುಮಾರು ರೀತಿಯಲ್ಲಿ ನೀವು ದೇಶ ಸೇವೆ ಪ್ರಕಾರ ನಾವು ಏನು ಹೇಳ್ತೀವಿ, ಸೈನಿಕರು ಸೇನೆಯಲ್ಲಿ ಸೇರಿಕೊಂಡು ಒಂದು ಸೇವೆ ಮಾಡ್ತಾರೆ, ಅದೇ ಪ್ರಕಾರ ಹೊರಗಡೆನೂ ಮಾಡ್ಬೋದು. ಸುಮಾರು ಕೆಲಸಗಳಿದ್ದಾವೆ. ಅಂದರೆ ಒಬ್ಬ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಅದರಿಂದ ಅನುಕೂಲ ಆಗುವಂಥ ಸಾಧನೆಗಳು ಸುಮಾರು ಇದೆ. ನೀವು ಸೇನೆಯಲ್ಲೇ ಸೇರಬೇಕು ಅಂತ ಏನು ಇಲ್ಲ, ಸಮಾಜದಲ್ಲೇ ಮಾಡುವಂಥ ಸುಮಾರು ಕೆಲಸಗಳಿದ್ದಾವೆ. ನೀವು ಫಸ್ಟ್ ಆಫ್ ಆಲ್ ಒಳ್ಳೆ ಡಿಸಿಪ್ಲೈನ್ ಆಗಿರಿ, ಪಂಕ್ಚುವಾಲಿಟಿ, ಸಮಯಕ್ಕೆ ಅನುಗುಣವಾಗಿ ನೀವು ನಿಮ್ಮ ಕಾರ್ಯಕೆಲಸಗಳನ್ನು ಮಾಡಿ. ಮತ್ತು ನೀವು ಹಾಕುವಂಥ ಉಡುಪುಗಳೇ ಆಗಲಿ, ಸಮವಸ್ತ್ರಗಳೇ ಆಗಲಿ, ನೀವು ಇವನ್ ಶಾಲೆಗೆ ಹೋಗ್ಬೇಕಾದ್ರೆ ನಾವು ಅದೇ ಸ್ಕೂಲ್ಸ್ ಎಲ್ಲ ಹೋದಾಗ ನಾವು ಇದೇ ಹೇಳೋದು. ಪ್ರತಿ ಸಲ ನೀವು ನಾನು ಹೇಳೋದೇನೆಂದರೆ ರೈಟ್ ಟೈಮ್, ರೈಟ್ ಪ್ಲೇಸ್ ಆ್ಯಂಡ್ ರೈಟ್ ಡ್ರೆಸ್ ಕೋಡ್. ಈ 3 ವಿಷಯಗಳನ್ನ ನೀವು ಜೀವನದಲ್ಲಿ ಅಳವಡಿಸಿದರೆ ಯು ನೆವರ್ ಗೋ ರಾಂಗ್. ಅಂದರೆ ರೈಟ್ ಟೈಮಿಗೆ ಹೋಗ್ಬೇಕು. ಪ್ರತಿಯೊಂದು ಎಲ್ಲೇ ಒಂದು ಸಮಯ ಕೊಟ್ಟರೆ ಆ ಸಮಯಕ್ಕೆ ತರುವಾಗೆ ಅಲ್ಲಿ ಇರಬೇಕು. ರೈಟ್ ಪ್ಲೇಸ್, ಅವನು ನಿರ್ಧಾರ ಮಾಡಿದಂಥ ಒಂದು ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಸೇರಬೇಕು. ಮತ್ತೆ ರೈಟ್ ಡ್ರೆಸ್ ಕೋಡ್, ಏನು ಆ ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ನಿಮ್ಮ ತೊಡಗು ಉಡುಪು ಏನು ಮಾಡ್ಕೋತೀರ ಅದು ಕರೆಕ್ಟಾಗಿರ್ಬೇಕು. ಇದು ಒಂದು ಪಾಲಿಸಿದ್ರೆ ನಾನು ಮಕ್ಕಳಿಗೆ ಇದೇ ಹೇಳೋದು, ಇಫ್ ಯು ಫಾಲೋ ದಿಸ್ ಯು ನೆವರ್ ಗೋ ರಾಂಗ್. ಸೊ ಇದನ್ನು ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳಲ್ಲಿ ಒಂದು ದೇಶಾಭಿಮಾನ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಒಡನಾಡ ಮಕ್ಕಳು ಆಗಲಿ, ಪರಿವಾರನೇ ಆಗಲಿ, ನಮ್ಮ ಸ್ನೇಹಿತರು, ನಮ್ಮ ಜನ, ನಮ್ಮ ದೇಶ ಅಂತ ಒಂದು ಮನಸ್ಸಲ್ಲಿ ಬರಬೇಕು. ನಮ್ಮ ದೇಶ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆ, ನಾವೇನಂತೀವಿ ಫಸ್ಟು ಸ್ಟಾರ್ಟಿಂಗಿಂದ ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ದೇಶ ಅಂತ, ಆಮೇಲೆ ನಮ್ಮ ಆರ್ಮಿ, ಈ ಥರ ಶುರುವಾಗುತ್ತಲ್ಲ, ಆ ಥರ ಅವ್ರಿಗೆ ಮನಸ್ಸಲ್ಲಿ ಒಂದು ದೇಶಾಭಿಮಾನ ಬರಬೇಕು. ಸೊ ನಮ್ಮ ಈಗ ಮನೆಗೆ ಯಾವ ಥರ ನಾವು ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಮನೆಯ ಒಂದು ಗೌರವವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲ ಏನೆಲ್ಲ ಮಾಡ್ತೀವಿ ನಮ್ಮ ಪರಿವಾರದವರು, ಆ ಥರ ನಾನು ನಮ್ಮ ದೇಶಕ್ಕೆ ಏನಾದರೂ
ಏನೋ ನೆಗೆಟಿವ್ ರಿಮಾರ್ಕ್ ಬರಬಾರ್ದು. ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡಬೇಕು ಅಂತ ಮನಸ್ಸಲ್ಲಿ ಅವನ ಸಿದ್ಧತೆ ಮಾಡ್ಕೋಬೇಕು. ಯುವಕರಿಗೆ ನಾನು ಹೇಳೋದಿದೆ, ನೀವು ದೇಶಾಭಿಮಾನವನ್ನು ಕಾಪಾಡಿಕೊಂಡ್ರೆ ನೀವು ಈ ಸೈನ್ಯದಲ್ಲಿ ಮಾಡ್ದಂಗೆ, ಕೆಲಸ ಮಾಡ್ದಂಗೆ, ಸೇನೆಯಲ್ಲಿ ನೀವು ಸೇವೆ ಮಾಡಿದ ಹಾಗೆ. ಸೊ ಸುಮಾರು ಕೆಲಸಗಳಿದ್ದಾವೆ. ಯಾಕಂದರೆ ಕೆಲವೊಂದು ದೇಶಗಳಲ್ಲೆಲ್ಲ ಸೈನಿಕರು ಕಡಿಮೆ ಆದಾಗ ಅಲ್ಲಿನ ಜನರೇ ಹೋಗಿ ಆರ್ಮಿಯಲ್ಲಿ. ಖಂಡಿತ. ಈಗ ಕೆಲವೊಂದು ದೇಶಗಳಲ್ಲಿ ಏನಾಗುತ್ತೆ, 5 ವರ್ಷಗಳ ಕಾಲ 5 ಇಯರ್ಸ್ ಕಂಪಲ್ಸರಿ ಟ್ರೈನಿಂಗ್ ಕೊಡ್ತಾರೆ. ಸೊ ಈ ರೀತಿ ಏನಾದ್ರು ಯುದ್ಧಗಳಾದಾಗ ಪ್ರತಿಯೊಬ್ಬ ನಾಗರಿಕರು ಹೋಗಿ, ಯಾಕಂದ್ರೆ ಅವ್ರು ಟ್ರೈನಿಂಗ್ ಕೊಟ್ಟಿರ್ತಾರೆ, ಕಂಪಲ್ಸರಿ ಟ್ರೈನಿಂಗ್. ಈಗ ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮತ್ತೆ ಇದಕ್ಕೆಲ್ಲ ಹೋಗ್ಬೇಕು ಅಂದ್ರೆ, ಈಗ ಪೊಲಿಟಿಷಿಯನ್ ಆಗ್ಬೇಕಂದ್ರೆ ಅವ್ರಿಗೆ ಕಂಪಲ್ಸರಿ ಟ್ರೈನಿಂಗ್ ಆಗಿರ್ಬೇಕು. ಸೊ ಅದೆಲ್ಲ ನಾವು ಹೇಳ್ತಾ ಇದೀವಿ. ನಮ್ಮ ದೇಶದಲ್ಲೂ ಸಹ ಈ ಒಂದು ಸಿಸ್ಟಮ್ ಅಳವಡಿಸಬೇಕು ಆದಷ್ಟು ಬೇಗ ಅಂತೇಳಿ ನಾವು ಒಂದು ಡಿಸಿಪ್ಲಿನ್ ಅಥವಾ ದೇಶದ ಪ್ರತಿಯೊಂದು. ಈಗ ನೋಡಿ, ಈಗ ನೀವು ಈಗ ಹೊಸದಾಗಿ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿದೆಯಲ್ಲ ನಮ್ದು, ಅಗ್ನಿವೀರ ಅಂತ. ಸೊ ಅಗ್ನಿವೀರಲ್ಲಿ ಏನು ಅಂದ್ರೆ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಕಾರಣ ನಾನು ಅಡ್ವಾಂಟೇಜ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅಗ್ನಿವೀರಲ್ಲಿ 4 ವರ್ಷಗಳ ಕಾಲ ನೀವು ಸೇವೆ ಮಾಡಿ ಬಂದ ನಂತರ ನಿಮಗೆ ಕನಿಷ್ಠ ಒಂದು 15 ರಿಂದ 20 ಲಕ್ಷ ದುಡ್ಡು ಬರುತ್ತೆ. ನಿಮ್ದೇನು ಇನ್ವೆಸ್ಟ್ ಮಾಡಿರ್ತೀರ, ಏನು ನಿಮ್ದು ಏನು 4 ವರ್ಷಗಳ ಕಾಲ ಕೆಲಸ ಮಾಡಿರೋದು, ಪ್ಲಸ್ ನಿಮಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಕೋಟಾ ಇರುತ್ತೆ, ಅಂದ್ರೆ ನಿಮ್ಗೆ ರಿಸರ್ವ್ ಇರುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೋದು. ಮತ್ತೆ ಅದಾಗ್ದಿರ ಮತ್ತೆ ನೀವು ಒಬ್ಬ ಸಿಪಾಯಿ ಒಳ್ಳೆ ಒಂದು ಡಿಸಿಪ್ಲಿನ್ ವ್ಯಕ್ತಿ, ಪಂಕ್ಚುವಾಲಿಟಿ ಆಗ್ಲಿ, ಅವ್ರ ನಡವಳಿಕೆಗಳೇ ಆಗ್ಲಿ, ಮತ್ತೆ ಒಂದು ದೇಶ ಪ್ರೇಮ ಅದೆಲ್ಲ ಅವ್ರಿಗೆ ಬಂದ್ಬಿಟ್ಟಿರುತ್ತೆ, ಟ್ರೈನಿಂಗ್ ಅಲ್ಲಿ ಆಗ್ಲಿ ಹೇಳ್ಕೊಟ್ಟಿರೋದು. ಸೊ ಇದೆಲ್ಲ ಅವ್ರಿಗೆ ಒಂದು ಅಡ್ವಾಂಟೇಜ್, ಪ್ಲಸ್ ಪಾಯಿಂಟ್. ಈಗ ನಾನು ಒಂದು ಸಂಭಾಷಣೆ ಕೇಳ್ತಾ ಇದ್ದೆ ಒಂದು ಕಡೆ, ಅಂದರೆ ಆರ್ಮಿ ಆಫೀಸರ್ಸು ಅವರು ಟೈಮಿಂಗ್ ಸೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಈಗ 10 o'clock ಅಂದರೆ 10 o'clock, 10 ಗಂಟೆ ಅಂದರೆ 10 ಗಂಟೆಗೆ ಸ್ಟಾರ್ಟ್ ಆಗಬೇಕು. ಈ ಥರ ಅವರು ಟೈಮಿಂಗನ್ನು ಮೇಂಟೈನ್ ಮಾಡ್ತಾರೆ ಅಂತ ನಾನು ಕೇಳಿದೆ. ಅದು 5 ನಿಮಿಷ ಜಾಸ್ತಿನೂ ಅಲ್ಲ, 5 ನಿಮಿಷ ಮೊದಲು ಅಲ್ಲ, ಶಾರ್ಪ್ ಅಷ್ಟೇ ಟೈಮ್ಗೆ. ಇದನ್ನು ಯಾವ ರೀತಿ, ಅದಕ್ಕೊಂದು ತಯಾರಿ ಇರಬೇಕು. ಈಗ ತಯಾರಿ ಇಲ್ಲದೇ ಯಾವುದೂ ಪ್ರೆಸೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ತಯಾರಿ ಹೇಗೆ ಮಾಡ್ಕೋಬೇಕು, ಟೈಮನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು, ಅದಕ್ಕೆ ನಿಮ್ಗೇನಾದರೂ ಸ್ಪೆಷಲ್ಲಾಗಿ ಟ್ರೈನಿಂಗ್ ಕೊಡ್ತಾರಾ, ಅಥವಾ ಒಂದು ನಾರ್ಮಲ್ ಆಗಿ ಜನಜೀವನದಲ್ಲಿ ನಾವು ಕೂಡ ಒಂದು ಸಮಯವನ್ನು ಉಳಿಸ್ಬೇಕು ಅಥವಾ ಸಮಯಕ್ಕೆ ಸರಿಯಾಗಿ ತಲುಪಬೇಕಂದ್ರೆ ಯಾವ ರೀತಿ ತಯಾರಿ ಮಾಡ್ಕೊಂಡಿರ್ಬೇಕು? ಖಂಡಿತ ಶ್ರೀಪಾದ್. ಹಾಂ ಸರ್. ಇದರಲ್ಲಿ ಏನು ಅಂದರೆ ಪಂಕ್ಚುವಾಲಿಟಿ ಒಂದು ಇದೆಯಲ್ಲ, ಇದು ಟ್ರೈನಿಂಗಲ್ಲಿ ನಮಗೆ ಡೇ ಒನ್ ಮೊದಲನೇ ದಿನದಿಂದನೇ ಇದು ಒಂದು ಪ್ರಾರಂಭ ಮಾಡಿ, ಅಂದರೆ ಬೆಳಗ್ಗೆ 5 ಗಂಟೆಗೆ ಪರೇಡ್ ಸ್ಟಾರ್ಟ್ ಆಗಬೇಕು ಅಂದರೆ 5 ಗಂಟೆಗೆ ಖಂಡಿತ ಅಲ್ಲಿ ಸ್ಟಾರ್ಟ್ ಆಗಬೇಕು. ಯಾವುದೇ ಕಾರಣಕ್ಕೂ 5 ಗಂಟೆಗೆ ಸ್ಟಾರ್ಟ್ ಆಗುತ್ತಂದ್ರೆ 4:55ಕ್ಕೆ ಅಲ್ಲಿ ಇರಬೇಕು. ಮತ್ತು ಡೌನ್ ದಿ ಚಾನಲ್, ಈಗ ಸೈನಿಕರು, ನಂತರ ಜೂನಿಯರ್ ಕಮಿಷನ್ಡ್ ಆಫೀಸರ್ಸು, ನಂತರ ಆಫೀಸರ್ಸು, ಇವರಿಗೆಲ್ಲ ಬೇರೆ ಬೇರೆ ಸಮಯ ಇರುತ್ತೆ. ಆ ಸಮಯಕ್ಕೆ ಅನುಗುಣವಾಗಿ ಆ ಸಮಯದಲ್ಲಿ ಈಗ 5 ಗಂಟೆಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಕಮಾಂಡೆಂಟ್ ಬರ್ತಾರೆ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂದರೆ 5 ಗಂಟೆಗೆ ಎಲ್ಲರೂ ಇರಬೇಕು. ಅದರಲ್ಲಿ 5 ನಿಮಿಷನೇ ಆಗಲಿ 10 ನಿಮಿಷನೇ ಆಗಲಿ ಏನೋ ಎಕ್ಸ್ಕ್ಯೂಸ್ ಇರೋದಿಲ್ಲ. ಸೊ ಈಗ 5 ಗಂಟೆಗೆ ಸ್ಟಾರ್ಟ್ ಆಗಬೇಕು. ಈ ಕಮಾಂಡೆಂಟು ಅಕಸ್ಮಾತ್ ಏನಾದರೂ ಏನೋ ಒಂದು ಕಾರಣಾಂತರಗಳಿಂದ ಬಂದಿಲ್ಲ, ಸೊ ನೆಕ್ಸ್ಟ್ ಯಾರು ಇರ್ತಾರೆ ಕಮಾಂಡರ್ ಸೀನಿಯರು, ಅವರು ಟೇಕ್ ಓವರ್ ಮಾಡ್ಕೋತಾರೆ. ಆ ಸಮಯದಲ್ಲಿ ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಂದ್ರೆ ಖಂಡಿತ ಸ್ಟಾರ್ಟ್ ಆಗ, ಮಳೆ ಬರಲಿ, ಗಾಳಿ ಬರಲಿ, ಚಳಿ ಆಗಲಿ, ಬಿಸಿಲು ಬರಲಿ, ಏನೇ ಬರಲಿ, ಆ ಕಾರ್ಯಕ್ರಮ ಆ ಟೈಮಲ್ಲಿ ಪ್ರಾರಂಭ ಆಗಲೇಬೇಕು. ಸೊ ಅದು ಯಾವುದೇ ಕಾರಣಕ್ಕೂ ಸಹ ತಡೆಯೋದಿಲ್ಲ. ಅದನ್ನ ಏನು ಪನಿಷಬಲ್ ಆಫೆನ್ಸ್ ಇದನ್ನು ಮಾಡ್ತಾರಾ, ಅಥವಾ ಅದನ್ನ ಯಾವ ರೀತಿ ಪ್ರಿಪೇರ್ ಆಗಿರ್ತಾರೆ? ಮೀನ್ಸ್ 5 ಗಂಟೆ ಅಂದರೆ ನನ್ನ ಫ್ರೆಂಡ್ ಒಬ್ಬನು ಆರ್ಮಿಗೆ ಹೋದವನು ಹೇಳ್ತಾ ಇದ್ದ, ಬೆಳಿಗ್ಗೆ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ಅವರಿಗೆ ಹೇಳಿಸ್ಬಿಡ್ತಾರೆ 4:50ಕ್ಕೆ ಈ ಥರ ರನ್ನಿಂಗಿಗೆ ಹೋಗೋದಿರ್ಬೋದು, ಅಥವಾ ಇನ್ನೇನು ಯಾವುದೋ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ. ಸೊ ಅದೆಲ್ಲ ಸ್ಟಾರ್ಟಿಂಗಲ್ಲಿ ಆ ಥರ ಇರುತ್ತೆ. ಒಮ್ಮೆ ಲೇಟಾಗಿ ಬಂದರೆ ಅದಕ್ಕೆ ಏನಾದರೂ ಪೆನಾಲ್ಟೀಸ್ ಮಾಡ್ತಾರಾ ಅಥವಾ? ಹೌದು, ಅದಕ್ಕೆ ಒಂದು ಪನಿಷ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರನೇ ಒಂದು ಸಂಡೇಸ್ ಇರುತ್ತೆ, ಹಾಲಿಡೇಸ್ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಜಾಗ, ಆ ಸಮಯ ಹೇಳ್ತಾರೆ, ಆ ಸಮಯದಲ್ಲಿ ಹೋಗ್ಬೇಕಾಗುತ್ತೆ. ಅವ್ರಿಗೆಲ್ಲ
ಏನೆಲ್ಲ ಅವರು ಪ್ರಾಬ್ಲಮ್ಸ್ ಮಾಡಿರ್ತಾರೆ ಅಥವಾ ಟೈಮಿಂಗ್ಸು ಆಗಲಿ ಏನೋ ಬೇರೆ ಯಾವುದೇ ರೀತಿಯ ಇಂಡಿಸಿಪ್ಲಿನ್ ಕೇಸಸ್ ಇರುತ್ತೆ, ಅದಕ್ಕೆಲ್ಲ ಅವರು ಸಪ್ರೇಟಾಗಿ ರಜಾ ಇದ್ದಾಗ ಅದನ್ನು ಕರೆಸಿ ಆ ಟೈಮಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ನಾನಾ ರೀತಿಯ ಪನಿಷ್ಮೆಂಟ್ಸ್ ಇರುತ್ತೆ. ಅದು ಅವ್ರು ಮಾಡಿರುವಂಥ ಒಂದು ತಪ್ಪು ಇರುತ್ತಲ್ಲ ಅದರ ಪ್ರಕಾರ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಈಗ ನಾವು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಪ್ರತಿ ವಾರ ಅಂದರೆ ನಮ್ಮ ಡ್ರಿಲ್ಲು ಮತ್ತು ಈ ವೆಪನ್ ಟ್ರೈನಿಂಗು ಮತ್ತು ಈ ಥಿಯರಿ ಕ್ಲಾಸಸ್ಸು ಇದೆಲ್ಲ ನಡೀತಾ ಇತ್ತು. ಆ ಟೈಮಲ್ಲಿ ಇದೇ ಥರ ಟೈಮ್ ಸರಿಯಾಗಿ ಹೋಗಿಲ್ಲ, ಡ್ರೆಸ್ ಕೋಡ್ ನಮಗೆ ಸರಿ ಇರ್ತಾ ಇರಲಿಲ್ಲ, ಕೆಲವೊಂದ್ಸಲ ನಾವು ನೋಡ್ಕೊಂಡಿರೋದಿಲ್ಲ. ಆ ಪರೇಡ್ಗೆ ಹೋದಾಗ ಅದನ್ನು ಗಮನಿಸಿ ಅಲ್ಲಿರುವಂಥ ಇನ್ಸ್ಟ್ರಕ್ಟ್ರು ಅವರು ಪನಿಷ್ಮೆಂಟ್ ಕೊಡ್ತಾರೆ. ಈ ಪನಿಷ್ಮೆಂಟ್ಸ್ ಎಲ್ಲ ಏನಾಗುತ್ತೆ, ನಮಗೆ ಸಂಡೇ ಲೀವ್ ಇರುತ್ತಲ್ಲ, ಆ ದಿವಸ ಒಂದು 20 ಕಿಲೋಮೀಟ್ರು ನಮಗೆ ಒಂದು 25 kg ವೆಯ್ಟ್ ಹಾಕ್ಕೊಂಡು ರೂಟ್ ಮಾರ್ಚ್ ಮಾಡಿಸ್ತಾರೆ. ಸೊ ಈ ಥರ ಟ್ರೈನಿಂಗ್ಸಲ್ಲಿ ನಮ್ಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಇದೆಲ್ಲ. ಆ ಅದನ್ನ ಒಂದು ಪಂಕ್ಚುಯಾಲಿಟಿಯನ್ನ ಜೀವನದಲ್ಲಿ ಇದನ್ನ ಮಾಡ್ಬಿಡ್ತಾರೆ, ಅಡಕವಾಗಿ ಇರೋ ಥರ ಮಾಡ್ತಾರೆ. ಹೌದು, ಅದು ಆಗೇನಾಗುತ್ತೆ, ನಾವು ಈಗ ನಾನು ಈಗಲೂ ಸಹ ನಾನು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅವ್ರು ಕೊಟ್ಟಿರುವಂಥ ಸಮಯಕ್ಕೆ ಅನುಗುಣವಾಗಿ ಹೋಗ್ತೀನಿ. ಯಾಕಂದರೆ ನಾನು ಸುಮಾರು ಮೊದಲನೇದಾಗಿ ಹೇಳ್ಬೇಕು ಅಂದರೆ 2013ರಲ್ಲಿ ಬಂದಾಗ ಈ ಥರ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು, ನಾನು ಇನ್ವೈಟ್ ಮಾಡ್ತಾ ಇದ್ರು. ನಾನು ಆ ಟೈಮ್ ಸರಿಯಾಗಿ ಹೋಗ್ತಾ ಇದ್ದೆ, ಅಲ್ಲಿ ಬೇರೆ ಯಾರೂ ಇರ್ತಾ ಇರಲಿಲ್ಲ. ಸೊ ಅದ ನಂತರ ಈಗ ಸ್ವಲ್ಪ ನಾವು ಪಂಕ್ಚುಯಾಲಿಟಿನ ಇಲ್ಲಿನ ಜನರ ಒಂದು ಏನಿದೆ ಒಂದು ಕಾರ್ಯಕ್ರಮಗಳ ಪ್ರಕಾರ ನಾವು ಅಳವಡಿಸ್ಕೊಂತ ಹೋಗ್ತಾ ಇರ್ತೀವಿ. ಸೊ ಯಾಕಂದರೆ ಈಗ ನಮಗೆ ಓವರ್ ಪೀರಿಯಡ್ ಆಫ್ 10 years ಗೊತ್ತಾಯ್ತು, ಈಗ ಇವರು ಈ ಟೈಮ್ ಕರೀತಾರೆ, ಅವ್ರು ಯಾವ ಟೈಮ್ ಬರ್ತಾರೆ, ಮತ್ತು ನಾವು ಎಷ್ಟು ಹೊತ್ತು ವೆಯ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಅದನ್ನೆಲ್ಲ ಈಗ ಟೈಮ್ನ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ, ಬಟ್ ಈ ಒಂದು ಜನಜೀವನದಲ್ಲಿ ಆ ಥರ ಪಂಕ್ಚುಯಾಲಿಟಿಯನ್ನು ಕಾಯ್ದುಕೊಂಡು ಹೋಗೋದು ಕಷ್ಟನೇ ಆಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಮಾಡ್ಬೋದು, ಬಟ್ ಎಲ್ಲ ಸಮಾರಂಭ ಸಭೆ ಅಂತ ಅಂದಾಗ ಇಂಡಿಯಾದಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಸುತ್ತೆ. ಇದು ಒಂದು ಬಟ್ ಅದೇ ಡಿಫೆನ್ಸ್ ಫೋರ್ಸಸ್ ಬಿಟ್ಟರೆ ಹೊರಗಡೆ ನೀವು ಹೇಳ್ದಾಗೆ ಹೊರಗಡೆ ಭಾಳ ಸಮಯ ತಗೊಳುತ್ತೆ. ಯಾಕಂದರೆ ಪಂಕ್ಚುಯಾಲಿಟಿ ಬರಬೇಕು ಅಂದರೆ, ಯಾಕಂದರೆ ನೆಗ್ಲಿಜಿಯನ್ಸ್ ಜನರಿಗೆ ಅಷ್ಟೊಂದು ಪಂಕ್ಚುಯಾಲಿಟಿನಪ್ಪ ಈ ಟೈಮ್ಗೆ ಆಗಬೇಕು ಅಂದ್ರೆ ಆ ಟೈಮ್. ಬಟ್ ಕೆಲವರು ಇದೆಲ್ಲ ಈ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಅಪ್ಲಿಕೇಬಲ್ ಇಲ್ಲ. ಅವರು ಟೈಮ್ ಸಮಯಕ್ಕೆ ತಕ್ಕಂತೆ ಅವರೆಲ್ಲ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅದೆಲ್ಲ ಮಾಡೋದಿಲ್ಲ. ಸೊ ಅದನ್ನೇ ಈ ಪಬ್ಲಿಕ್ ಸಹ ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ ಜೀವನದಲ್ಲಿ. ಸೊ ಇದಾಗಬಾರ್ದು. ಶಿಸ್ತು ಮತ್ತು ಇದೆಲ್ಲ ಬರಬೇಕು ಅಂದರೆ ಡಿಫೆನ್ಸ್ ಫೋರ್ಸಸಲ್ಲಿ ಸರ್ವಿಸ್ ಮಾಡಬೇಕು, ಮಾಡಿದ್ರೇ ಜನರಿಗೆ ಇದೆಲ್ಲ ಬರೋದು ಮನಸ್ಸಲ್ಲಿ. ಇನ್ನೂ ಯಾವುದಾದ್ರೂ ಘಟನೆಗಳು ಇದ್ದರೆ ನೀವು ಹಂಚ್ಕೊಬೋದು. ಇನ್ನೊಂದು ಘಟನೆಯನ್ನು ಇದು, ಯಾಕಂದರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರಬೇಕಾದ್ರೆ ಕೆಲವೊಂದು ಸಲ ಏನಾಗ್ತಾ ಇತ್ತು, ನಮಗೆ ಪೆಟ್ರೋಲಿಂಗ್ ಹೋಗ್ತಾ ಇದ್ದು, ಲಾಂಗ್ ರೇಂಜ್ ಪೆಟ್ರೋಲ್ ಅಂತ ಇರ್ತದೆ, ಚೈನಾ ಬಾರ್ಡರ್ಗೆ ಹೋಗ್ತಾ ಇದ್ವು. ಸೊ ಆಗ ಏನಾಗ್ತಾ ಇತ್ತು, ಬೆಟ್ಟ ಗುಡ್ಡಗಳನ್ನ ಕ್ರಾಸ್ ಮಾಡಿಕೊಂಡು ಮತ್ತೆ ಅಲ್ಲಿ ಏನಾಗ್ತಾ ಇತ್ತು, ಹೈಟ್ ಹೋದಾಗೆ ಅಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಇತ್ತು, ಚಳಿ ಜಾಸ್ತಿ ಆಗ್ತಾ ಇತ್ತು, ಸ್ನೋಫಾಲ್ ಆಗ್ತಾ ಇತ್ತು. ಮತ್ತೆ ಗ್ಲೇಷಿಯರ್ ಅಂದರೆ ಪ್ರತಿ 360 ದಿವಸಗಳ ಕಾಲ ಅಲ್ಲಿ ಸ್ನೋ ಇರ್ತಾ ಇತ್ತು. ಅಂತ ಒಂದು ಜಾಗಗಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಸುಮಾರು 150ರಿಂದ 170 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದು ಏನಾಗ್ತಾ ಇತ್ತು, ಒಂದು 200-300 ಫೀಟ್ ಹೈಟ್ ಹೋದಾಗ ಅಲ್ಲಿ ಅಕ್ಯುಮುಲೇಟೈಸೇಷನ್ ಮಾಡ್ತಾಯಿದ್ವು. ಅಕ್ಯುಮುಲೇಟೈಸೇಷನ್ ಅಂದರೆ ಅಲ್ಲಿ ಇದು ಉಳ್ಕೊಂಡು ಅಲ್ಲಿ ಒಂದು ವಾತಾವರಣಕ್ಕೆ ಎಲ್ಲ ನಮ್ಮ ಆಕ್ಸಿಜನ್ ಲೆವೆಲ್ ಎಲ್ಲ ಯಾಕಂದರೆ ಕಡಿಮೆ ಆಗ್ತಾ ಇತ್ತು, ಮೇಲೆ ಹೋದಷ್ಟು ರಿಸ್ಕ್ ಆಗ್ತಾ ಇತ್ತು ಲೈಫ್ಗೆ. ಸೊ ಆ ಥರ ಮಾಡ್ಕೊಂಡು ಸ್ಟೇಜಸ್ ಹೋಗ್ತಾ ಇದ್ವು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ಒಂದು ಲಮ್ಕಾಗ ಪಾಸ್ ಅಂತ ಒಂದು ಪಾಸ್, ಅದು ಪ್ರಾಪರ್ ಗ್ಲೇಷಿಯರು, ಅದು ಪಾರ್ ಮಾಡಿಕೊಂಡು ಆ ಕಡೆ ಹೋಗ್ಬೇಕಾಯ್ತು ಹಿಮಾಚಲ ಪ್ರದೇಶದಲ್ಲಿ. ಸೊ ಬೆಳಗ್ಗೆ 5 ಗಂಟೆ ಸುಮಾರಿಗೆ ನಾವು ಅಲ್ಲಿ ಕ್ಯಾಂಪಿಂದ 2.5 ಕಿಲೋಮೀಟ್ರು, ಅದು 2.5 ಕಿಲೋಮೀಟ್ರ್ ಹೋಗೋದಕ್ಕೆ ನಮಗೆ ಸುಮಾರು 1 ಗಂಟೆ 40 ನಿಮಿಷದಿಂದ 2 ಅವರ್ ಬೇಕಾಗಿತ್ತು. ಅಂದರೆ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಆಕ್ಸಿಜನ್ ಭಾಳ ಕಡಿಮೆ ಇರುತ್ತೆ. ನಡೀತಾ ನಿಮಗೆ ಭಾಳ ಮನಸ್ಸಿಗೆ ಏನಂತಾರೆ, ಉಸಿರಾಟಕ್ಕೆ ಭಾಳ ತೊಂದರೆ ಆಗುತ್ತೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ
ಸೊ ನಮ್ಮೊಂದಿಗೆ ಸುಮಾರು 45 ಜನ ಸೈನಿಕರು, ಒಂದು 20 ಜನ ಪೊಲೀಸ್ ತಂಡದವರು, ಆಮೇಲೆ ಒಂದು 30 ಜನ ಈ ಪೋರ್ಟರ್ಸು ನಮ್ಮ ಲಗೇಜ್ ಎಲ್ಲ ತಗೊಂಡು ಹೋಗೋದಕ್ಕೆ. ಮತ್ತೆ ಸೊ ನಮ್ಮೊಂದಿಗೆ ಈ ಇಷ್ಟೊಂದು ಜನನ ಕರ್ಕೊಂಡು ನಾವು ಅದನ್ನು ಪಾರ್ ಮಾಡಿಕೊಂಡು ಆ ಕಡೆ ಹೋಗ್ಬೇಕಾದ್ರೆ ಸೊ ಅಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಇವನ್ನೆಲ್ಲ ಕ್ರಾಸ್ ಮಾಡಿ ಆ ಬೆಟ್ಟದ ಮೇಲೆ ಹೋಗಿ ಸುಮಾರು 7:30-8 ಗಂಟೆ ಸಮಯ. ಇನ್ನೇನು ಕ್ರಾಸ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಏನಾಗುತ್ತೆ ಅಲ್ಲಿ ಇದು ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ, ಬಿಸಿಲು ಬರುತ್ತೆ, ವೆಯ್ಟ್ ಜಾಸ್ತಿ ಬೀಳುತ್ತೆ ಅದ್ರ ಮೇಲೆ. ಸುಮಾರು 80 ಜನ ಬೆಟ್ಟ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ, ಅಂದರೆ ಸೀಳ್ಕೆ ಬಂದು ಸ್ಟಾರ್ಟ್ ಆಯ್ತು. ಅದು ಅಂದರೆ ಹಿಮದ ಬೆಟ್ಟ ಸೀಳ್ಕೆಗಳು ಬರುತ್ತೆ. ಸೊ ನಾವು ಈ ಕಡೆ ಇದ್ದೀವಿ, ಆ ಕಡೆ ಹೋಗ್ಬೇಕು, ಸೀಳ್ಕೆಗಳು ಬರ್ತಾ ಇದೆ. ಸೊ ನನಗೆ ಡೌಟ್ ಆಯಿತು, ಏನಪ್ಪ ಇದು ಭಾಳ ದುರಂತ ಆಗಿದೆ. ಯಾಕಂದರೆ ಕೆಳಗೆ ಸುಮಾರು 800 ಅಡಿ ಡೆಪ್ತ್ ಇದೆ ಪರ್ವತ, ಮತ್ತು ಅದು ನದಿ. ಸೊ ಅವಾಗ ನಾನು ಏನೋ ದೇವ್ರ ದಯೆ ಯಾವತ್ತು, ಸೊ ವಿತಿನ್ 30 ಸೆಕೆಂಡ್ಸಲ್ಲಿ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟೆ. ಆ ಕಡೆಯಿಂದ ಮಕ್ಕಳನ್ನೆಲ್ಲ ತೆಗೆದು ಈ ಕಡೆ ಬಂದ್ಬಿಡಿ ಅಂತೇಳಿ ಏನೋ ಮಾಡಿ ಬಂದೆ. ಆದರೂ ನಮ್ಮೊಂದಿಗೆ ಒಂದು 7-8 ಕತ್ತೆಗಳು ಮತ್ತು 1-2 ನಾಯಿ ಅವೆಲ್ಲ ಇದ್ದು ಜೊತೆಯಲ್ಲಿ ಹೋಗ್ತಾ ಇದ್ವು, ಸ್ನೈಪರ್ ಡಾಗ್ಸ್. ಸೊ ಅವೆಲ್ಲ ಹೋಗ್ಬಿಟ್ವು. ಬಟ್ ಯಾವುದೇ ಮನುಷ್ಯರಿಗೆ, ಸೈನಿಕರಿಗೆ ಯಾರಿಗೂ ಹಾನಿ ಆಗಿಲ್ಲ. ಸೊ ನಾವು ಸುಮಾರು ಒಂದು 20 ಮೀಟ್ರು ಮುಂದೆ ಹೋದ್ವು. ಹಿಂದ್ಗಡೆ ತಿರುಗಿ ನೋಡಿದ್ರೆ ದೊಡ್ಡದಾಗಿ ಸೌಂಡ್ ಬಂತು. ನೋಡಿದ್ರೆ ವಿಮಾನೇ ಆ ಒಂದು ಬೆಟ್ಟನೇ ಕೆಳಗೆ ಬಂದ್ಬಿಟ್ಟಿದೆ. ಸೊ ನಾವು ಇನ್ನೊಂದು 20 ಸೆಕೆಂಡ್ ಆಗಲಿ, ಒಂದು ನಿಮಿಷ ಆಗಲಿ ಅಲ್ಲೇನಾದರೂ ಉಳ್ಕೊಂಡಿದ್ದಾರೆ, ಎಲ್ಲರೂ ಕೆಳಗೆ ಹೋಗ್ಬಿಡ್ತಾ ಇದ್ವು. ಯಾರ್ದು ಏನು ಒಂದು ಬಾಡಿ ಸಿಗ್ತಾ ಇರಲಿಲ್ಲ. ಬಾಡಿನೇ ಬಿಡಿ, ಒಂದು ಅಡ್ಡಿ ಇರಂತಾರೆ ಅದು ಕೂಡ ಸಿಗ್ತಾ ಇರಲಿಲ್ಲ, ಒಂದು ಮೂಳೆ ಸಹ ಸಿಗ್ತಾ ಇರಲಿಲ್ಲ. ಅಷ್ಟೊಂದು ದೊಡ್ಡ ದುರಂತ ಆಗ್ತಾ ಇತ್ತು. ಸೊ ಆವತ್ತಿನ ದಿನ ದೇವರ ದಯೆ ಎಲ್ಲ ಉಳ್ಕೊಂಡು. ಸೊ ಇದೊಂದು ದೊಡ್ಡ ಘಟನೆ ನಮ್ಮ ಜೀವನದಲ್ಲಿ, ಇದನ್ನು ಯಾವಾಗಲೂ ಮರೆಯೋಕ್ಕಾಗಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಹಾಗೂ ನನ್ನ ಒಂದು ಆಕ್ಟಿವ್ನೆಸ್ನಿಂದ ಜನರ ಪ್ರಾಣ ಉಳಿತಾ ಹೋಯ್ತು. ಅಬ್ಸರ್ವೇಷನ್ ಮಾಡಿ ಅದೆಲ್ಲ ಇದು ಮಾಡಿ ಒಂದು ಕ್ವಿಕ್ ಡಿಸಿಷನ್ ತಗೊಂಡು ಜನರಿಗೆ ನಮ್ಮೊಂದು, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕ್ರ್ಯಾಕ್ ಬರ್ತಾ ಇದೆ ಅಂತ ಫೈಂಡ್ ಔಟ್ ಮಾಡೋದೇ ಅದೇ ಅಬ್ಸರ್ವೇಷನ್ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ತಯಾರಿ ಮಾಡಿಕೊಂಡು ಅಲ್ಲಿಂದ ಕ್ರಾಸ್ ಮಾಡ್ಕೊಂಡು ಬಂದಿದೆ. ಒಂದು ನಮಗೆ ಒಂದು ರಿಲೀಫು, ಮತ್ತು ನಮ್ಮ ಒಂದು ಜೀವ ಉಳಿದಿದೆ. ಸೊ ಇದೇ ರೀತಿ ಸುಮಾರು ನಾವು ಸೇವೆಯಲ್ಲಿ ಮಾಡಬೇಕಾದ್ರೆ ಲ್ಯಾಂಡ್ ಸ್ಲೈಡಿಂಗ್ಸ್ ಎಲ್ಲ ಆಗ್ತಾ ಇದ್ದು ಸುಮಾರು ಸಲ. ನಾನು ನನ್ನ ಕಣ್ಣು ಮುಂದೆ ನೋಡಿದ್ದೀನಿ, ಫುಲ್ಲು ಒಂದು ಕ್ಯಾಂಪೇ ಲ್ಯಾಂಡ್ ಸ್ಲೈಡಿಂಗಲ್ಲಿ ಎಲ್ಲ ಬಂದ್ಬಿಡ್ತು. ಅಂದರೆ ಜನರಿಗೆ ಏನು ಹಾನಿ ಆಗಿಲ್ಲ, ಯಾಕಂದರೆ ಅವತ್ತು ಡೇ ಟೈಮಲ್ಲಿ ಆಯಿತು. ನಾನು ಕಾರ್ಗಿಲ್ ಪ್ರಾಂತದಲ್ಲಿ ಈ ಕಡೆ ನಿಂತ್ಕೊಂಡು ನೋಡ್ತೇನೆ, ಆ ಕಡೆ ಜೇಲಂ ರಿವರ್ ಆದಮೇಲೆ ಆಪೋಸಿಟಲ್ಲಿ ಕ್ಯಾಂಪ್ ಇತ್ತು, ಸ್ವಲ್ಪ ಸ್ಲೋಪಲ್ಲಿತ್ತು. ಅದು ಮಳೆಗಾಲ, ಫುಲ್ಲು ಕ್ಯಾಂಪೇ ಕೆಳಗೆ ಬಂದ್ಬಿಡ್ತು. ಅಂದರೆ ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯ, ಎಲ್ಲ ಊಟ ಮಾಡ್ತಾಯಿದ್ರು. ಗೊತ್ತಾಗಿದ ತಕ್ಷಣ ಎಲ್ಲ ಹೊರಗಡೆ ಬಂದ್ಬಿಟ್ರು. ಸೊ ಇದೇ ರೀತಿ ಸುಮಾರು ಘಟನೆಗಳಾಗಿದ್ದಾವೆ. ಅದೇ ಈಗ ಈ ಪೆಟ್ರೋಲಿಂಗ್ ಹೋಗ್ತಾ ಇರಲ್ಲ, ಈಗ ನಡ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲ ನಡ್ಕೊಂಡು. ಸೊ ಅದನ್ನ ಒಂದು ರೆಗ್ಯುಲರ್ ಬೇಸಿಸ್ ಅಲ್ಲಿ ಆ ಥರ ಹೋಗ್ತಾ ಇರ್ಬೇಕಾ, ಅಥವಾ ರೆಗ್ಯುಲರ್ ಬೇಸಿಸ್ ಅಂದ್ರೆ ಅದೇ ಅದು 3 ಮಂತ್ಸ್ 1 ಇಯರ್ 6 ಮಂತ್ಸ್ಗೆ ರ್ಯಾಂಡಮ್ ಆಗಿ ಹೋಗ್ಬೇಕಾಗುತ್ತೆ, ಹೋಗಿ ಅಲ್ಲಿ ನೋಡ್ಕೊಂಡ್ ಬರ್ಬೇಕಾಗುತ್ತೆ. ಓಕೆ. ನಮ್ಮ ದೇಶದ ಜನರಿಗೆ, ಕರ್ನಾಟಕದ ಜನತೆಗೆ ನಿಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ರೆ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದು. ಯುವಕರಿಗೆ ನಾನು ಹೇಳೋದಿದೆ, ದೇಶಾಭಿಮಾನ, ದೇಶ ಮೊದಲು, ನಂತರ ತಮ್ಮ ಗುರು ಹಿರಿಯರು, ತಂದೆ ತಾಯಿಗಳು, ಅವ್ರನ್ನ ಎಂದಿಗೂ ರೆಸ್ಪೆಕ್ಟ್ ಮಾಡಿ, ಅವ್ರಿಗೆ ಗೌರವವನ್ನು ಕೊಡಿ. ಮತ್ತು ನಿಮ್ಮಿಂದ ಚಿಕ್ಕ ಮಕ್ಕಳಿಗೆ, ತಮ್ಮಂದಿರು, ತಂಗಂದಿರು ಅಥವಾ ಶಾಲೆ ಮಕ್ಕಳು, ಅವ್ರಿಗೆ ಒಂದು ಪ್ರೇರಣೆ ಕೊಡಿ, ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಿ, ಒಳ್ಳೆಯ ಒಂದು ಮಾರ್ಗದರ್ಶನ. ನೀವು ದೇಶಕ್ಕೆ ಇನ್ಸ್ಪೈರ್ ಆಗಿರಬೇಕು. ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ಸ್ಪೈರ್ ಆಗಿರಬೇಕು ಅಂದರೆ ನೀವು ಸೇನೆಗೆ ಬಂದು ಸೇವೆ ಮಾಡಿ ಅಂತ ಅಲ್ಲ ಹೇಳ್ತಾ ಇಲ್ಲ.
ಬೇರೆಲ್ಲ ಸುಮಾರು ಚಟುವಟಿಕೆಗಳಿದೆ. ದೇಶದ ಒಂದು ಅಭಿವೃದ್ಧಿಗೆ ಆಗಲಿ, ನಿಮ್ಮ ಜನಾಂಗದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಗಳೇ ಆಗಲಿ ಅಥವಾ ನಿಮ್ಮ ಕಮ್ಯುನಿಟೀಸ್ಗಳೇ ಆಗಲಿ, ಅವ್ರಿಗೂ ನೀವು ಒಂದು ಸಹಾಯ ಮಾಡಿ. ಹಾಂ ಸರ್. ಸಹಾಯ ಅಂದರೆ ನಾವೇನು ನೀವು ಫೈನಾನ್ಷಿಯಲ್ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಏನೋ ಅವರಿಗೆ ಒಂದು ಫಿಸಿಕಲ್ ಆಗಿ ಆ್ಯಕ್ಟಿವಿಟೀಸ್ ಮಾಡಿ ಏನಾದರೂ ಅವರಿಗೆ ಒಂದು ಅದರಿಂದ ಒಂದು ಲಾಭ ಆಗುವಂಥ ಹಾಂ ಸರ್ ಒಂದು ಕಾರ್ಯಕ್ರಮಗಳನ್ನು ಮಾಡಿ. ಮತ್ತು ದೇಶ ಮೊದಲು ಅಂತ ಯಾವಾಗಲೂ ಮನಸ್ಸಲ್ಲಿರ್ಬೇಕು ನಿಮಗೆ. ಓಕೆ ಸರ್. ಮತ್ತು ಬಿ ರೆಸ್ಪಾನ್ಸಿಬಲ್ ಸಿಟಿಜನ್. ರೆಸ್ಪಾನ್ಸಿಬಲ್ ಅಂದರೆ ನಾನು ಹೇಳಿದ ಪ್ರಕಾರ ಒಂದು ಡಿಸಿಪ್ಲಿನ್ ಆಗಲಿ, ಪಂಕ್ಚುವಾಲಿಟಿ ಆಗಲಿ, ಅಥವಾ ನೀವು ಹಾಕುವಂಥ ಒಂದು ಉಡುಪುಗಳೇ ಆಗಲಿ, ಅದು ಇನ್ಸ್ಪೈರ್ ಆಗಬೇಕು 4 ಜನಕ್ಕೆ. ಹೌದು. ಬಿ ಎ ಇನ್ಸ್ಪೈರ್ಡ್ ಪರ್ಸನ್ ಟು ಯುವರ್ ನೈಬರಿಂಗ್ ಆರ್ ಯುವರ್ ಸರೌಂಡಿಂಗ್ ಪೀಪಲ್. ಸೊ ನಿಮ್ಮಿಂದ ಏನು ಯಾರು ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿದ್ದು, ಒಳ್ಳೆಯ ಡಿಸಿಪ್ಲಿನ್ ಆಗಿದ್ದು, ಪಂಕ್ಚುವಾಲಿಟಿ ಆಗಿದ್ದು, ನೀವು 4 ಜನಕ್ಕೆ ಈ ವಿಷಯನ ಹೇಳಿ. ಮತ್ತು ಯಾವಾಗಲೂ ಆ್ಯಕ್ಟಿವ್ ಆಗಿರಿ. ಹಾಂ ಸರ್. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಆಸಕ್ತಿಯಿಂದ ಮಾಡಬೇಕು. ಮತ್ತು ಯಾವುದೇ ಕೆಲಸ ಮಾಡಬೇಕಂದ್ರೆ ಎಲ್ಲರಿಗೂ ಒಂದು ಹೆಲ್ಪ್ಫುಲ್ ಆಗಿರಬೇಕು. ಹೌದು. ನಿಮ್ಮ ಏನಂತಾರೆ, ನಿಮ್ಮ ಕೋಆರ್ಡಿನೇಟ್ಸ್ ಆಗಲಿ, ನಿಮ್ಮೊಂದಿಗೆ ಕೆಲಸ ಮಾಡುವಂಥ ಸ್ನೇಹಿತರೇ ಆಗಲಿ, ಹೌದು, ಎಲ್ಲರೊಂದಿಗೂ ಒಟ್ಟಿಗೆ. ನಾನೊಂದು ಎಕ್ಸಾಂಪಲ್ ಹೇಳ್ದಲ್ಲ ಒಂದು ಇನ್ಸಿಡೆಂಟ್ ಬಗ್ಗೆ ಆರ್ಮಿಲಿ. ಹೌದು. ಸೊ ಅದೇ ರೀತಿ ಇನ್ಸ್ಪೈರ್ ಆಗಿರಿ ನಿಮ್ಮ ಕಲೀಗ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಧಿಕಾರಿಗಳಾಗಲಿ, ನಿಮ್ಮೊಂದಿಗೆ ಕೆಲಸ ಮಾಡುವಂಥ. ಇದೇ ರೀತಿ ಬಂದರೆ ಈವನ್ ಶಾಲೆಗಳಲ್ಲೂ ಅಷ್ಟೇ, ಶಾಲೆ ಮಕ್ಕಳಿಗೆ ನಾನು ಹೇಳೋದು ಒಂದೇ, ಯು ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಯುವರ್ ಟೀಚರ್ಸ್, ಆ್ಯಂಡ್ ಲಿಸನ್ ಟು ದೆಮ್ ಆ್ಯಂಡ್ ಟೇಕ್ ದೇರ್ ಅಡ್ವೈಸ್ ಆಲ್ವೇಸ್. ನಿಮ್ಮ ಟೀಚರ್ ಯಾವಾಗಲೂ ಅಷ್ಟೇ ನಿಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಆಗಲ್ಲ ದಾರಿ ತಪ್ಪಿಸೋ ಅಂಥ ಕೆಲಸನೇ ಆಗಲಿ ಅಥವಾ ನಿಮಗೆ ಹಾನಿಕರ ಆಗುವಂಥ ಏನೇ ವಿಷಯಗಳು ಯಾವಾಗಲೂ ಹೇಳೋದಿಲ್ಲ. ಹೌದು. ಅವರು ಗುರು ಅಂದರೆ ನಮಗೆ ಯಾವಾಗಲೂ ಗುರುದೈವ ನಮಗೆ. ಹೌದು. ಯಾವಾಗ ಪ್ರತಿಯೊಬ್ಬರಿಗೂ ಗೊತ್ತು, ಗುರುಗಳು ಅಂದರೆ ಅವರು ದೇವರ ಸಮಾನ. ಇದನ್ನು ನಿಮ್ಮ ನಿಜ ಜೀವನದಲ್ಲಿ ಪ್ರತಿದಿನ ಅಳವಡಿಸ್ಕೊಳ್ಳಿ. ಓಕೆ. ನಿಮ್ಮ ಏನು ಗುರಿ ಇರುತ್ತೆ ಆ ಗುರಿಯನ್ನು ಸಾಧಿಸಬೇಕು ಅಂದರೆ ನಿಮ್ಮಲ್ಲಿ ಛಲ ಇರಬೇಕು. ಹಾಂ ಸರ್. ಆಸಕ್ತಿ ನೀವೇ ಮೂಡಿಸ್ಕೋಬೇಕು ಆ ಒಂದು ಗುರಿಯನ್ನು ತಲುಪೋದಕ್ಕೆ. ಹೌದು. ಯಾವುದೇ ಆಗಲಿ, ಯಾವುದೇ ಪ್ರೊಫೆಷನ್ ಆಗಲಿ, ಈ ಕಾಲದಲ್ಲಿ ಎಲ್ಲನೂ ಒಂದೇ. ಸೊ ಗುರಿ ಮುಟ್ಟೋದಕ್ಕೆ ನೀವು ಸಿದ್ಧತೆಗಳು ಮಾಡಿಕೊಂಡು ಅದಕ್ಕೆ ನಮ್ಮ ಮನಸ್ಸಲ್ಲಿ ಅದಕ್ಕೆ ಒಂದು ದಾರಿಯನ್ನು ಕೊಟ್ಟು ಅದನ್ನು ನೀವು ಎಂದಿಗೂ ಉಳಿಸ್ಕೋಬೇಕು. ಅದೇ ನನ್ನ ನಿಮಗೆ ಒಂದು ಚಿಕ್ಕ ಸಂದೇಶ. ಓಕೆ ಸರ್. ಇಷ್ಟೊತ್ತು ಸುಮಾರು 30-40 ನಿಮಿಷ ಆಗಿರ್ಬೋದು. ಈ ಸಮಯ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಯಾವ ರೀತಿಯಾಗಿ ಒಂದು ಸೈನಿಕರಾದವರ ಅಥವಾ ಒಬ್ಬ ಯೋಧನ ಜೀವನ ಹೇಗಿರುತ್ತೆ, ಏನೇನು ಸಾಹಸಗಳು ಬರುತ್ತೆ, ಮತ್ತು ಯಾಕೆ ನಾವು ಇಂಡಿಯನ್ ಫೋರ್ಸ್ಗೆ ಜಾಯ್ನ್ ಆಗಬೇಕು, ಒಮ್ಮೆ ಜಾಯ್ನ್ ಆಗೋದಕ್ಕೆ ಆಗ್ತಾಯಿಲ್ಲ ಅಂದರೆ ನಾವು ಹೇಗೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ದೇಶಕ್ಕಾಗಿ ಒಳ್ಳೆಯ ಪ್ರಜೆ ಆಗ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ಈ ವಿಡಿಯೋ ನೋಡಿದ್ರಿಂದ ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಈ ಸಮಯನ ಕೊಟ್ಟಿದ್ದಕ್ಕೆ ಮತ್ತು ನಿಮಗೆ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಒಂದು ಸೆಲ್ಯೂಟ್. ಭಾಳ ಧನ್ಯವಾದಗಳು ಶ್ರೀಪಾದ್. ನಿಮಗಿರುವಂಥ ಈ ಆಸಕ್ತಿನ ನೋಡಿ ಭಾಳ ಸಂತೋಷ ಆಯಿತು. ಹಾಂ ಸರ್. ಸೊ ನಿಮ್ಮಂಥ ಯುವಕರು ಒಂದು ಇನ್ಸ್ಪಿರೇಷನ್ ಅಂತ ಹೇಳಬೇಕು. ಯಾಕಂದರೆ ನೀವು ಸೇನೆಯಲ್ಲಿ ಸೇವೆ ಮಾಡಬೇಕು ಅಂತ ಕಂಪಲ್ಸರಿ ಇದಿಲ್ಲ. ಈ ರೀತಿ ಅಂತ ನಿಮಗೆ ಎಷ್ಟೊಂದು ಇಂಟ್ರೆಸ್ಟ್ ಬಂದಿದೆ. ಒಬ್ಬ ಸೇನಾಧಿಕಾರಿಯನ್ನು ಪರಿಚಯ ಮಾಡಿಕೊಂಡು ಅವರಿಂದ ನೀವು ಇನ್ಫಾರ್ಮೇಷನ್ ತೊಗೊಂಡಿದ್ದೀರಾ. ನಿಮಗೆ ಆಸಕ್ತಿ ಇರೋದ್ರಿಂದ ಈ ಕೆಲಸ ಮಾಡಿದ್ದೀರಾ.
ನಿಮಗೂ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತಾಯಿರಿ. ನಮ್ಮೆಲ್ಲರ ಒಂದು ಆಶೀರ್ವಾದ ಎಂದಿಗೂ ನಿಮ್ಮೊಂದಿಗೆ ಇರುತ್ತೆ. ಇದೇ ರೀತಿ ನೀವು ಮುಂದುವರಿಸಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟಂತ ನಿಮಗೆ ಹೃದಯಪೂರ್ವಕ ವಂದನೆಗಳು. ಇಲ್ಲ, ನಿಮ್ಮ ಸಮಯಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಮೇಜರ್ ರಘುರಾಮ್ ರೆಡ್ಡಿ ಅವರ ಅನುಭವಗಳನ್ನು, ಅವರ ಜೀವನದ ಜೀವಂತವಾದ ಘಟನೆಗಳನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ವಿಡಿಯೋ ಒಮ್ಮೆ ಇಷ್ಟ ಆದರೆ ಲೈಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರುವಂತಹ ಎಲ್ಲ ದೇಶಭಕ್ತರಿಗೂ, ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.